ಸ್ವಸ್ಥ್ಯ ಸಂಕಲ್ಪ. ಏನು ಸ್ವಸ್ಥ್ಯ ಅಂತ ಹೇಳಿದ್ರೆ? ಸ್ವಸ್ಥ್ಯ ಅಂತ ಹೇಳಿದ್ರೆ ಆರೋಗ್ಯ ಅಂತ. ಓಕೆನಾ? ಸ್ವಸ್ಥ್ಯ ಸಂಕಲ್ಪ ಅಂದ್ರೆ ಆರೋಗ್ಯಕರವಾದ ಸಂಕಲ್ಪವನ್ನ ಮಾಡೋದು ನಾವು ಎಲ್ಲರೂ ಸೇರಿ. ಓಕೆ, ಏನದು ಆರೋಗ್ಯಕರವಾದ ಒಂದು ಸಂಕಲ್ಪ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಇಂದಿನ ಸಮಾಜದಲ್ಲಿ ನಾವು ಅತಿ ಹೆಚ್ಚು ನಾವು ಅಭ್ಯಾಸಗಳನ್ನ, ದುರಭ್ಯಾಸಗಳನ್ನ ಅಥವಾ ಕೆಟ್ಟ ಅಭ್ಯಾಸಗಳನ್ನ ನೋಡ್ತಾ ಇದ್ದೀವಿ. ನೀವು ಬೆಳಿಗ್ಗೆ ಎದ್ರೆ ಇಲ್ಲೇ ನಿಮಗೆ ಕಾಣುತ್ತೆ ಎದುರುಗಡೆನೆ, ಇಲ್ಲಿ ಬರ್ಬೇಕಾದ್ರೆ ನಿಮ್ಮ ಸ್ಕೂಲ್ ಎದುರುಗಡೆನೆ ಒಂದು ಪಾನೀಯಗಳನ್ನ ಮಾರಾಟ ಮಾಡುವಂತ ಒಂದು ಅಂಗಡಿ ಇದೆ ಅಲ್ವಾ? ಅದಕ್ಕೆ ಏನಂತೀವಿ ನಾವು? ಏನದು? ನೋಡಿದಿರಾ ಅಲ್ವಾ? ಈಗ ಸ್ಕೂಲ್ ಅಡ್ರೆಸ್ ಎಲ್ಲಿ ಅಂತ ಕೇಳಿದ್ರೆ ಯಾರಾದ್ರೂ ಆ ಕಡೆಯಿಂದ ಅಲ್ಲೊಂದು ಹೋಗಿ ಸರ್ ಅಲ್ಲೊಂದು ಬಾರ್ ಇದೆ, ಬಾರಿಂದ ಸ್ವಲ್ಪ ಮುಂದೆ ಹೋದ್ರೆ ಸ್ಕೂಲ್ ಅನ್ನಂಗಾಗಿದೆ. ಸೊ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾಮಾನ್ಯವಾಗಿ ದುರಭ್ಯಾಸ ಅತಿ ಹೆಚ್ಚು ಜನರನ್ನ ಆವರಿಸ್ತಾ ಇದೆ. ಇದು ಯಾಕೆ ಆಗ್ತಿದೆ? ಇದನ್ನ ಬಿಡಬೇಕು ಅಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ಪ್ರಮುಖವಾದಂತಹ ಚರ್ಚೆಯ ವಿಷಯ. ಇವತ್ತು ನಾವೆಲ್ಲ ಕಾಮನ್ ಆಗಿ ಯೋಚನೆ ಮಾಡೋಣ, ಯಾಕೆ ಇವತ್ತು ಹೆಚ್ಚು ಸಂಖ್ಯೆಯಲ್ಲಿ ಜನರು ದುರಭ್ಯಾಸಗಳನ್ನ ಮಾಡ್ತಾ ಇದ್ದಾರೆ? ರೆಕಾರ್ಡ್ ಆಗ್ತಿದೆಯಾ ಮಗಳು? ನೋಡ, 1 hour ಮಾತಾಡಿದೀನಿ ಅವತ್ತು, ರೆಕಾರ್ಡೇ ಪ್ರೆಸ್ ಮಾಡಿಲ್ಲ ಯಾವ್ದೋ ಒಂದು ಹುಡುಗಿ ಕೊಟ್ಟು. ಸೊ ಸುಮ್ಮನೆ ಮಾತಾಡಿದ್ದೇ ಆಯ್ತು. ಸೊ ಹಂಗಾಗುತ್ತೆ, ಅದಕ್ಕೆ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಂಡೆ. ಯಾವ ಉದ್ದೇಶಕ್ಕೆ ದುರಭ್ಯಾಸಗಳಿಗೆ ಒಳಗಾಗ್ತಿದ್ದಾರೆ ಇವತ್ತಿನ ಯುವ ಸಮಾಜ ಅಥವಾ ಸಮೂಹ? ಅದಕ್ಕೆ ಮುಖ್ಯವಾಗಿ ನಾನು 4 ಕಾರಣಗಳನ್ನ ಪಟ್ಟಿ ಮಾಡಿದ್ದೀನಿ. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಇಂದಿನ ಸಿನಿಮಾಗಳು ಮತ್ತು ಮಾಧ್ಯಮಗಳು ಆ ಒಂದು ವಿಚಾರವನ್ನ ವೈಭವೀಕರಿಸ್ತವೆ. ಅಂದ್ರೆ ಸ್ಮೋಕ್ ಮಾಡೋದು, ಡ್ರಿಂಕ್ ಮಾಡೋದು. ಯಾವುದೇ ಹೀರೋಗಳು, ಕನ್ನಡದ, ತೆಲುಗಿನ, ತಮಿಳಿನ, ಹಿಂದಿಯ ಯಾವುದೇ ಹೀರೋಗಳಾಗಿರ್ಬೋದು, ಅವರು ಸಿನಿಮಾಗಳಲ್ಲಿ ಅವರು ಮದ್ಯಪಾನ, ಧೂಮಪಾನ ಮಾಡ್ತಾರೆ. ಸೊ ಯಾವಾಗ ಧೂಮಪಾನ ಮಾಡ್ತಾರೆ ಅದು ನೋಡುವಂತವ್ರಿಗೆ ಅನ್ಸುತ್ತೆ, ಓ ನಮ್ಮ ಹೀರೋನು ಆ ಕೆಲಸ ಮಾಡ್ತಿದ್ದಾನೆ, ಸೊ ಅದನ್ನ ಮಾಡಿದ್ರೆ ನಮ್ಗೊಂದು ಎನರ್ಜಿ ಬರ್ಬೋದು, ನಮ್ಗೊಂದು ತಾಕತ್ ಬರ್ಬೋದು, ಸೊ ನಾವು ಹಂಗೆ ಮಾಡೋಣ. ಇದು ಮೊದಲನೇ ಕಾರಣ. ಎರಡನೇ ಕಾರಣ, ಸಿನಿಮಾಗಳಲ್ಲೆಲ್ಲ ಒಂದು ತೋರಿಸ್ತಾರೆ, ಏನ್ ಗೊತ್ತಾ? ತುಂಬಾ ಬೇಜಾರಾಗಿರುತ್ತೆ ಹೀರೋಗೆ, ಹುಡುಗಿ ಕೈ ಕೊಟ್ಟೋಗಿರ್ತಾಳೆ. ಹುಡುಗಿ ಕೈ ಕೊಟ್ಟೋದಾಗ ಹುಡುಗ ಹೀರೋ ಏನ್ ಮಾಡ್ತಾನೆ ಮಕ್ಳ? ಏನ್ ಮಾಡ್ತಾನೆ? ಏನ್ ಕುಡಿತಾನೆ? ನೀರ್ ಕುಡಿತಾನ? ಏನ್ ಕುಡಿತಾನೆ? ಆಲ್ಕೋಹಾಲ್ ಕುಡಿತಾನೆ, ಮತ್ತೆ ಸಿಗರೇಟ್ ಸೇರ್ತಾನೆ ಅಥವಾ ಸ್ಮೋಕ್ ಮಾಡ್ತಾನೆ. ಸೊ ಇದೇನ್ ಮಾಡುತ್ತೆ? ಟೆನ್ಷನ್ ಅಲ್ಲಿ ಇದ್ದಾಗ ಈ ಕೆಲಸವನ್ನ ಮಾಡ್ರಿ ಅಂತ ಇಂಡೈರೆಕ್ಟ್ ಆಗಿ ನಾವು ಯುವ ಸಮೂಹದ ಮೇಲೆ ಅಥವಾ ಸಮಾಜದ ಮೇಲೆ ನಾವು ಒಂದು ವಿಷಯವನ್ನು ನಾವು ಬಿತ್ತುವಂತ ಕೆಲಸ ಆಗ್ತಾ ಇದೆ. ಸೊ ಏನಾಯ್ತು, ಇಲ್ಲಿ ಹೀರೋ ಆ ಕೆಲಸ ಮಾಡ್ದ ಅಂತ ನಿಮ್ ಮೈಂಡ್ ಅಲ್ಲಿ ಬರುತ್ತೆ, ಆದ್ರೆ ಅದು ತಪ್ಪಲ್ಲ ಅಂತ ಅನ್ಸುತ್ತೆ ನಿಮ್ಗೆ. ಜೊತೆಗೆ ಮನೆಯಲ್ಲಿ, ಕುಟುಂಬದಲ್ಲಿ ನಿಮ್ಮ ಕುಟುಂಬ ಸದಸ್ಯರು, ನಿಮ್ಮ ಅಣ್ಣನೋ ಯಾರೋ ಒಬ್ರು ಇರ್ತಾರೆ, ನಿಮ್ಮ ದೊಡ್ಡಪ್ಪನ ಮಗನೋ ಚಿಕ್ಕಪ್ಪನ ಮಗನೋ ಯಾರೋ ಒಬ್ರು ಇರ್ತಾರೆ, ನಿಮ್ಮ ತಂದೆಯೂ ಸಹ ಇರ್ತಾರೆ, ಅಥವಾ ನಿಮ್ ಚಿಕ್ಕಪ್ಪ ಯಾರೋ ಒಬ್ರು ಇರ್ತಾರೆ. ಅವರು ಮನೆಯಲ್ಲಿ ಎಲ್ಲರ ಮಧ್ಯೆ ಕೂತು ಆ ಡ್ರಿಂಕ್ ಅನ್ನ ಮಾಡ್ತಿರ್ತಾರೆ. ಸೊ ಆಗ ನಿಮ್ಗೆ ಹೇಳ್ಬೋದು, ಅವ ಮಗ ಒಂದು ಚೊಂಬ್ ನೀರ್ ತಗೋಬಲ್ಲ ಇಲ್ಲಿ ಅಂತಾರೆ. ಯಾರಿಗೆ? ನಿಮ್ಗೆ ಹೇಳ್ತಾರೆ ಒಂದ್ ಚೊಂಬ್ ನೀರ್ ತಗೋಬ ಅಂತ. ಅಥವಾ ನಿಮ್ಗೆ ಹೇಳ್ಬೋದು, ಒಂದ್ ಚೊಂಬ್ ನೀರ್ ಅಪ್ಪ 2 ಲೋಟ ತಗೋಬರಲ್ಲ ಇಲ್ಲಿ ಒಳಗಡೆ ಅಂತ ನಿಮ್ಗೆ ಹೇಳ್ಬೋದು. ಸೊ ಅವರು ನಿಮ್ಮೆಲ್ಲರ ನಡುವೆ ಕೂತು ಆ ಕೆಲಸ ಮಾಡ್ತಿದ್ದಾಗ ನಿಮಗನ್ಸುತ್ತೆ ಮಾನಸಿಕವಾಗಿ ಇದು ನಾನು ಮಾಡ್ತಿರೋದು ತಪ್ಪಲ್ಲ ಅಂತ. ಸೊ ಮೊದಲನೇದಾಗಿ ಹೀರೋಗಳು ಮಾಡಿದ್ರು ಅಂತ ಮಾಡಿದ್ರಿ, ಯಾವುದೋ ಒಂದು ಸಂದರ್ಭ ನಿರ್ಮಾಣ ಆಗ್ತಿದೆ ಅಂತ ಮಾಡ್ತಿದ್ದೀರಾ. ಈಗ ಕುಟುಂಬ ಸದಸ್ಯರು ಅದನ್ನ ಮಾಡ್ತಿದ್ದಾರೆ ಅಂತ ಮಾಡ್ತಿದ್ದೀರಾ. ಮತ್ತೆ ನಿಮ್ಮೂರಲ್ಲಿರುವಂತಹ ಕೆಲವು ಗಣ್ಯ ವ್ಯಕ್ತಿಗಳು ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ಅವರು ಅದನ್ನ ಆ ಒಂದು ಪಾರ್ಟಿಗಳಲ್ಲಿ ಭಾಗವಹಿಸೋದನ್ನ ನೀವು ನೋಡ್ತೀರಾ. ಅವಾಗ ನಿಮ್ಗೂ ಅನ್ಸುತ್ತೆ ಇದು ಮಾಡೋದು ರಾಂಗ್ ಅಲ್ಲ, ಇದು ರೈಟ್ ಅಂತ ಅನ್ಸುತ್ತೆ. ಸೊ ಮತ್ತೆ ಕೊನೆಯ ಕಾರಣ ಮತ್ತು ಅತ್ಯಂತ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದ್ರೆ, ಫ್ರೆಂಡ್ ಸರ್ಕಲ್. ನಾವ್ ಹೇಳ್ತಿರ್ತೀವಿ ಯಾವಾಗ್ಲೂ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ, ಸಹವಾಸ ಅನ್ನುವಂಥದ್ದು ಸನ್ಯಾಸಿಯನ್ನೂ ಕೆಡಿಸುತ್ತೆ.
ಹೆಂಗೆ ಸನ್ಯಾಸಿಯನ್ನ ಕೆಡಿಸುತ್ತೆ ಅಂತ ಹೇಳಿದ್ರೆ, ಒಬ್ಬ ಸನ್ಯಾಸಿ ಇರ್ತಾನೆ, ಆತ ತಪಸ್ ಮಾಡ್ತಿರ್ತಾನೆ, ಧ್ಯಾನ ಮಾಡ್ತಿರ್ತಾನೆ, ಮೆಡಿಟೇಷನ್ ಮಾಡ್ತಿರ್ತಾನೆ, ಮಾನಸಿಕವಾಗಿ ಬಹಳ ಗಟ್ಟಿಯಾಗಿರ್ತಾನೆ. ಅಂತಹ ವ್ಯಕ್ತಿಯನ್ನು ಸಹವಾಸ ಕೆಡಿಸುತ್ತೆ ಅನ್ನೋದಾದ್ರೆ ಇನ್ನು ಸಾಮಾನ್ಯವಾದ ನೀವು ನಾವೆಲ್ಲ ಸಹವಾಸದಿಂದ ಹಾಳಾಗಲ್ವಾ? ಸೊ ಯೋಚನೆ ಮಾಡಿ ನಿಮ್ಮ ಜೊತೆಗೆ ಎಂತಹ ಸ್ನೇಹಿತರಿದ್ದಾರೆ ಅಂತ. ನಾನೊಂದು ಸರಳವಾದ ಉದಾಹರಣೆ ಕೊಡ್ತೀನಿ ಮಕ್ಕಳ. ನೀವು ಊಟಕ್ಕೆ ಕೂತಿರ್ತೀರಾ, ಓಕೆನಾ? ಊಟ ಮಾಡ್ತಾ ಇರ್ತೀರಾ. ಊಟ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ನೊಣ ಬಂದು ನಿಮ್ಮ ತಟ್ಟೆ ಮೇಲೆ ಕೂರುತ್ತೆ. ಸೊ ನೊಣ ಬಂದು ತಟ್ಟೆ ಮೇಲೆ ಕೂತಿದೆ ಅಂದ ತಕ್ಷಣ ನೀವು ಎಂಜಾಯ್ ಮಾಡ್ತಾ, ವಾವ್ ಫುಡ್ ಸೂಪರ್ ಆಗಿದೆ, ವಾವ್ ಅಂತ ಎಂಜಾಯ್ ಮಾಡ್ತಾ ತಿಂತೀರಾ? ಏನ್ ಮಾಡ್ತೀರಾ? ಓಡಿಸ್ತೀರಿ ಅಲ್ವಾ? ಸಾಧ್ಯವಾದ್ರೆ ತುಂಬಾ ಅಸಹ್ಯ ಪಟ್ಟು ಆ ಊಟನ ಚೆಲ್ಬಿಡ್ತೀರಾ ಅಲ್ವಾ? ಅದೇ ನಿಮ್ಮ ಊಟದ ಮೇಲೆ ಜೇನು ನೊಣ ಬಂದು ಕೂರ್ತು, ಆಗ ನೀವು ಊಟ ಚೆಲ್ತೀರಾ? ಜೇನು ನೊಣ ಬಂದು ಕೂತ್ರೆ? ಜೇನು ನೊಣ ಎಲ್ಲಿಂದ ಬಂದು ಕೂತಿದೆ? ಹೂಗಳಿಂದ ಬಂದು ನಿಮ್ಮ ತಟ್ಟೆ ಮೇಲೆ ಕೂತಿದೆ. ಸೊ ಜೇನನ್ನ ಹೀರೋದಾದ್ರ ಸ್ವಭಾವ. ಆದ್ರೆ ನೊಣ ಎಲ್ಲಿಂದ ಬಂದು ಕೂತಿದೆ? ಕೊಚ್ಚೆ ಮೇಲೆ, ಕೆಸರಿನ ಮೇಲೆ, ಕಕ್ಕಸಿನ ಮೇಲೆ ಬಂದು ಕೂತಿದೆ. ಅದು ಸೀದಾ ಬಂದು ನಿಮ್ ಊಟದ ತಟ್ಟೆಗೆ ಬಂದಿದೆ. ನೀವು ಎಂಜಾಯ್ ಮಾಡ್ಕೊಂಡು ಊಟ ತಿನ್ನಕ್ಕಾಗತ್ತಾ? ಸೊ ಥಿಂಕ್ ಯುವರ್ ಸೆಲ್ಫ್. ನೀವು ಯೋಚನೆ ಮಾಡಿ, ನೀವು ಎಂತಹ ಸ್ನೇಹಿತರು ನಿಮ್ಗಿದ್ದಾರೆ? ನೊಣದಂತಹ ಸ್ನೇಹಿತರಿದಾರ? ಅಂದ್ರೆ ಕೇವಲ ಕೆಟ್ಟ ಕೆಲಸಗಳನ್ನ, ಕೃತ್ಯಗಳನ್ನ ಮಾಡುವಂತಹ ಸ್ನೇಹಿತರಿದಾರ? ಅಥವಾ ಕೆಟ್ಟ ಕೆಲಸಗಳಿಗೆ ನಿಮ್ಮನ್ನ ಪ್ರೇರೇಪಣೆ ಮಾಡುವಂತಹ ಸ್ನೇಹಿತರಿದಾರ? ಅಥವಾ ನೊಣದ ತರ ಜೇನನ್ನ ಹೀರುವಂತಹ, ಹೂವಿನ ಸಹವಾಸ ಮಾಡುವಂತಹ ಉತ್ತಮವಾದಂತಹ ಸ್ನೇಹಿತರಿದಾರ ನಿಮ್ ಸುತ್ತಮುತ್ತ ಅನ್ನೋದನ್ನ ಮೈಂಡ್ ಅಲ್ಲಿ ಒಂದ್ಸರಿ ಯೋಚನೆ ಮಾಡಿ. ಸೊ ಮಕ್ಕಳ, ಇವತ್ತು ಬಹುತೇಕ ಕೆಟ್ಟ ಅಭ್ಯಾಸಗಳು ಶುರುವಾಗ್ತಿರೋದೇ ಸ್ನೇಹಿತರಿಂದ. ಹೇಳ್ತಾರೆ, ಮಗ ಏನಾಗಲ್ಲ ಕಣ, ನೋಡಿಲಿ ನಾವೆಲ್ಲ ಕುಡಿತಿದೀವಲ್ವಾ, ಸೊ ನೀನು ಕುಡಿ. ಏನಿಲ್ಲ ಮಗ, ಇದು ಇಲ್ಲೇ ನೋಡಿ, ಇದ್ರ ಮೇಲೆ ಚಿತ್ರ ಹಾಕವ್ರೆ, ಇದು ಹಣ್ಣಿನ ಜ್ಯೂಸ್, ಇದು ಜ್ಯೂಸ್ ಕುಡ್ದಂಗೆ ಕಣ್ಲ, ಅದೇನ್ ತಪ್ಪಲ್ಲ, ಸೊ ಕುಡಿ. ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಎಮೋಷನಲ್ ಬ್ಲಾಕ್ ಮೇಲ್. ಮಗ ನೀನ್ ಕುಡಿಲಿಲ್ಲ ಅಂದ್ರೆ ನಾವ್ ಯಾರು ನಿನ್ ಜೊತೆ ಮಾತಾಡಲ್ಲ. ಸೊ ನಾವೆಲ್ಲ ಕತೆ ಹೇಳಂಗಿಲ್ಲ ಮಗ, ಕುಡಿಲೇಬೇಕು ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಈ ದುಶ್ಚಟ ದುರಭ್ಯಾಸಗಳಿಗೆ ನಮ್ಮನ್ನ ಕರ್ಕೊಂಡು ಬಂದ್ಬಿಡ್ತಾರೆ. ಸೊ ಈ ತರ ಸನ್ನಿವೇಶಗಳಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ನಾವು ತಿಳ್ಕೊಳ್ತಾ ಹೋಗೋಣ. ನಾನು ಫಸ್ಟ್ ಪಾಯಿಂಟ್ ಹೇಳಿದೆ ನಿಮ್ಗೆ. ಮೊದಲನೇದು, ನಿಮ್ಗೆ ಕೆಟ್ಟ ಸ್ನೇಹಿತರಿದ್ರೆ ಅವರಿಂದ ನಯವಾಗಿ ದೂರ ಬನ್ನಿ. ಅವನೇನಾದ್ರೂ ಕೆಟ್ಟ ಕೃತ್ಯಗಳಿಗೆ ನಿಮಗೆ ಪ್ರೇರೇಪಣೆ ಮಾಡ್ತಿದ್ದಾನೆ ಅಂದ್ರೆ ಮೊದಲನೇ ಮಾಡ್ಬೇಕಿರೋ ಕೆಲಸ, ನಾವು ಮಗ ನೀನ್ ಏನೋ ಮಾಡ್ತಿದ್ಯಾ ಮಾಡ, ನಂದೇನು ಅಬ್ಜೆಕ್ಷನ್ ಇಲ್ಲಪ್ಪ, ಸಾಧ್ಯವಾದ್ರೆ ಬುದ್ಧಿ ಹೇಳಿ, ಬೇಡ ನೀನ್ ಮಾಡ್ತಿರೋದು ಅಂತ, ತಪ್ಪು ಅಂತ ಹೇಳಿ. ಕೇಳಲಿಲ್ಲ ಅಂದ್ರೆ ಮಗ ನಾನಂತೂ ಈ ವಿಷಯದಲ್ಲಿ ಇಲ್ಲ ಮಗ, ಪ್ಲೀಸ್ ನನ್ನ ಸೇರಿಸ್ಕೋಬೇಡ, ನಾನಂತೂ ಬರಲ್ಲ, ಬೇಜಾರು ಮಾಡ್ಕೋಬೇಡ ಮಗ. ಸೊ ನೈಸ್ ಆಗಿ ಅವರಿಂದ ದೂರ ಬರುವಂತ ಕೆಲಸ ಮಾಡಬೇಕು. ಸೆಕೆಂಡ್ ಒನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೋ ಅಂತ ಹೇಳ್ಬೇಕು. ನೋ ಅಂತ ಹೇಳಿದ್ರೆ ನಿಮ್ಮ 90% ಸಮಸ್ಯೆಗಳು ಬಗೆಹರಿತವೆ. ಹೆಂಗೆ ನೋ ಹೇಳ್ಬೇಕು ಅಂತ ಹೇಳಿದ್ರೆ, ಅವ್ರೇನೋ ಕರೀತಿದ್ರೆ, ಇವತ್ತು ಚಕ್ಕರ ಕಣ ಬಾರ, ನಮ್ ಗುರು ಸಿನಿಮಾ ರಿಲೀಸ್ ಆಗಿದೆ, ಹೋಗೋಣ ಹುಣಸೂರ್ಗೆ ಅಂತ ಹೇಳಿದ್ರೆ ನೋ ಅಂತ ಹೇಳ್ಬೇಕು. ಸೊ ಮನೇಲಿ ಕೂತಿರ್ತೀರಾ, ಮಗ ಸುಮ್ನೆ ಬಸ್ ಸ್ಟ್ಯಾಂಡ್ ಕಡೆ ತಿರುಗಾಡ್ಕೊಂಡ್ ಬರೋಣ ಬಾರೋ ಅಂತ ಹೇಳಿದ್ರೆ, ಇಲ್ಲ ಮಗ ನಾ ಬರಲ್ಲ ಕಣ. ಸೊ ನೀವು ಅಷ್ಟು ಹೇಳಿದ್ರೆ 90% ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ನೀವು ಒಂದೇ ಯೋಚನೆ ಮಾಡಬೇಕು, ನಾನು ಒಂದು ಅತ್ಯುತ್ತಮವಾದ ಅಥವಾ ಪ್ರಮುಖವಾದ ಉದ್ದೇಶಕ್ಕೋಸ್ಕರ ಈ ಭೂಮಿ ಮೇಲೆ ಬಂದಿದ್ದೀನಿ. ಸೊ ಅದನ್ನ ಮಾಡಬೇಕು ಅನ್ನೋ ನನ್ನ ಗುರಿ ಇದೆ, ನನ್ನ ಉದ್ದೇಶ ಇದೆ. ಸೊ ನಾನೊಬ್ಬ ಡಾಕ್ಟರ್ ಆಗ್ಬೇಕು, ನಾನೊಬ್ಬ ಇಂಜಿನಿಯರ್ ಆಗ್ಬೇಕು, ನಾನೊಬ್ಬ ಲಾಯರ್ ಆಗ್ಬೇಕು, ನಾನೊಬ್ಬ ಸೈಂಟಿಸ್ಟ್ ಆಗ್ಬೇಕು ಅನ್ನೋಂಥ ಮನಸ್ಥಿತಿ ನಿಮ್ಮಲ್ಲಿದ್ರೆ, ಯಾರಾದ್ರೂ ಒಬ್ಬ ನಿಮ್ಮನ್ನ ಕರೆದು ಧೂಮಪಾನ ಮಾಡು ಅಂದ್ರೆ ನೀವ್ ಹೇಳ್ತೀರಾ, ಮಗ ನಾನು ಡಾಕ್ಟರ್ ಆಗ್ಬೇಕು ಮಗ, ನಂಗೆ ಇವೆಲ್ಲ ಇಷ್ಟ ಇಲ್ಲ ಕಣ. ಸೊ ಕ್ಲಿಯರ್ ಆಗಿ ಹೇಳ್ತೀರಾ. ಅಂದ್ರೆ ಪ್ರಮುಖವಾದ ಉದ್ದೇಶ ನಿಮ್ ತಲೆಯಲ್ಲಿ ಇಟ್ಕೊಳ್ಳಿ, ನೀವೇನಾಗ್ಬೇಕು ಅಂತ. ಕಡೆ ಪಕ್ಷ ನಮ್ಮ ತಂದೆ ತಾಯಿಗೆ ಒಳ್ಳೆ ಮಗ ಆಗ್ಬೇಕು ಅಂತ ಬಯಸಿ. ನೀವೇನಾಗ್ತಿರೋ ಇಲ್ವೋ, ಕುವೆಂಪು ಹೇಳ್ತಾರೆ, ನೀನೇನಾದರೂ ಆಗು ಮೊದಲು ಮಾನವನಾಗು ಅಂತಾರೆ. ನೀನೇನಾದ್ರೂ ಆಗಪ್ಪ, ನೀನ್ ಡಾಕ್ಟರ್ ಆಗ್ತೀಯ, ಇಂಜಿನಿಯರ್ ಆಗ್ತೀಯ, ಲಾಯರ್ ಆಗ್ತೀಯ, ರೈತ ಆಗ್ತೀಯ, ಸಾಮಾನ್ಯ ವ್ಯಕ್ತಿ ಆಗ್ತೀಯಾ, ನೀನೇನಾದ್ರೂ ಆಗು ಮೊದಲು ಮಾನವನಾಗು. ಅಂದ್ರೆ ಮನುಷ್ಯತ್ವದ ಗುಣಗಳನ್ನ ಬೆಳೆಸ್ಕೋ, ಪ್ರೀತಿಯನ್ನ ಬೆಳೆಸ್ಕೋ, ಕರುಣೆಯನ್ನ ಬೆಳೆಸ್ಕೋ, ಕಾಳಜಿಯನ್ನ ಬೆಳೆಸ್ಕೋ. ಸೊ ಆ ಗುಣಗಳಿದ್ದಾಗ ನಾವು ದುಶ್ಚಟಗಳ ಕಡೆಗೆ ಹೋಗಲ್ಲ. ಸೊ ಹಾಗಾಗಿ ನೀವ್ ಹೇಳ್ಬೇಕು, ಮಗ ನಂದೇ ಆದಂತ ಉದ್ದೇಶ ಇದೆ ಕಣ, ನಮ್ಮಪ್ಪ ತುಂಬಾ ಬಡವ, ಸೊ ನಾನು ಬಡತನದಲ್ಲಿರಲ್ಲ,
ಬಿಲ್ ಗೇಟ್ಸ್ ಹೇಳ್ತಾರೆ ಏನದು ಅಂತ ಹೇಳಿದ್ರೆ, ನೀನು ಬಡವನಾಗುಟ್ಟಿರೋದು ನಿನ್ ತಪ್ಪಲ್ಲ. ಸೊ ನೀನು ಬಡವನಾಗಿ ಸಾಯ್ತೀಯ ನೋಡು, ಅದು ನಿನ್ ತಪ್ಪು ಅಂತ. ಯಾಕೆ ಅಂತ ಹೇಳಿದ್ರೆ ನೀನ್ ಬಡವನಾಗಿ ಹುಟ್ಟಿದೀಯಾ, ಆದ್ರೆ ನೀನ್ ಬದುಕಿರೋ ಅಷ್ಟೂ ಸಮಯ ನಿನಗೆ ಹಣ ಗಳಿಸೋದಕ್ಕೆ, ಆಸ್ತಿ ಗಳಿಸೋದಕ್ಕೆ, ಹೆಸರು ಗಳಿಸೋದಕ್ಕೆ, ಸಂಪಾದನೆ ಮಾಡೋದಕ್ಕೆ ಸಮಯ ಇರುತ್ತಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಬಡವನಾಗೆ ನೀನ್ ಸಾಯ್ತೀಯ ಅಂದ್ರೆ ನಿನ್ ತಪ್ಪು ಅಂತಾರೆ. ಸೊ ಹಾಗಾಗಿ ನೀವು ಯೋಚನೆ ಮಾಡಿ, ನಂದು ಒಂದು ಉದ್ದೇಶ ಇದೆ, ನಾನು ಬಡವರ ಮನೇಲಿ ಹುಟ್ಟಿದೀನಿ, ನಮ್ಮ ತಂದೆ ತಾಯಿ ಬಡತನದಲ್ಲಿದ್ದಾರೆ, ಇವತ್ತು ನಮ್ಗೆ ಇರೋದಕ್ಕೆ ಮನೆ ಇಲ್ಲ, ನಮ್ಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ನಾನು ಸಹ ಅದೇ ದಾರಿ ತುಳಿದ್ರೆ, ನಮ್ಮ ಅಪ್ಪನ ತರ ನಾನು ಆಗ್ಬಿಟ್ರೆ, ನಮ್ಮ ಅಪ್ಪನ ತರ ನಾನು ಕುಡಿಯೋದ್ ಕಲ್ತ್ಬಿಟ್ರೆ ನನ್ ಲೈಫ್ ಹಾಳಾಗ್ಬಿಡುತ್ತೆ. ನಮ್ಮ ಮನೆ ನಮ್ಮ ಅಮ್ಮನ್ ನೋಡ್ಕೊಳ್ಳೋರು ಇರಲ್ಲ, ನಮ್ಮ ಅಕ್ಕ ನೋಡ್ಕೊಳ್ಳೋರಿರಲ್ಲ, ತಂಗಿ ನೋಡ್ಕೊಳ್ಳೋರು ಇರಲ್ಲ, ತಮ್ಮನ್ ನೋಡ್ಕೊಳ್ಳೋರು ಇರಲ್ಲ. ಸೊ ನೀವು ದೊಡ್ಡ ಮಗ ಆಗಿದ್ದು ನೀವೇ ಅಭ್ಯಾಸ ಮಾಡಿದ್ರೆ ಪುಟ್ ಮಕ್ಳು ಮತ್ತೆ ಅದನ್ನೇ ಕಲಿತಾರಲ್ಲ. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತ ಕೇಳಿದ್ರಲ್ಲ ಮಕ್ಳ, ಗಾದೆ ಕೇಳಿದ್ರಲ್ಲ, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ. ಸೊ ನಾವೇನಾಗ್ಬೇಕು, ನಾವು ಈ ಸ್ವಭಾವ ನನಗ್ ಬೇಡ, ನಾನು ಅದ್ಭುತವಾದ ಸಾಧನೆಯನ್ನ ಮಾಡ್ಲಿಕ್ಕೆ ಬಂದಿದ್ದೀನಿ, ನನ್ಗೆ ಇಷ್ಟ ಇಲ್ಲ. ಸೊ ಒಂದ್ಸರಿ ನೋ ಅಂತ ಒಂದು ಜವಾಬ್ದಾರಿಯನ್ನ ಇಟ್ಕೊಂಡು ಹೇಳಿದ್ರೆ ಆಟೋಮೆಟಿಕಲಿ ನೀವು ಈ ದುಶ್ಚಟಗಳ ಕಡೆಗೆ ಹೋಗಲ್ಲ. ಈಗ ವೇಣುಗೋಪಾಲ ಸ್ವಾಮಿ ವಿದ್ಯಾಸಂಸ್ಥೆನಲ್ಲಿ ಸರ್ ಹೇಳ್ತಾ ಇದ್ದು, ಅದನ್ನ ಹೇಳ್ತಾ ಇದ್ದೀನಿ, ನಿಮ್ ಗಮನಕ್ಕೂ ಬಂದಿರುತ್ತೆ, ಕೇಳಿರ್ತೀರಾ. ಸೊ ನಾನೇ ಹೇಳ್ತಿದ್ದೀನಿ ನನ್ನ ಹತ್ರ ಬಿಂಬಿಸೋದ್ ಬೇಡ. ಈಗ ಹೇಳಿದ್ರು ಸರ್ ಒಬ್ರು, ಸರ್ 6th ಸ್ಟ್ಯಾಂಡರ್ಡ್ ಮಗು, ಸರ್ 6th ಸ್ಟ್ಯಾಂಡರ್ಡ್ ಮಗು ಹೇಳ್ತಂತೆ ಗಾಂಜಾ ಹೊಡಿಬೇಕು ಅಂತ. 6th ಸ್ಟ್ಯಾಂಡರ್ಡ್ ಮಗು ಅವ್ರು ಹೇಳಿದ್ರಂತೆ. ಆಗ ಮಗುನ ಪೂಸಿ ಮಾಡಿ ಕೇಳಿದ್ರಂತ ಅವ್ರು, ಮಗ ಹಿಂಗಂದಲ್ಲ ನೀನು, ಎಲ್ಲಿ ಸಿಗ್ತದೆ ಅಂತ. ಒಂದಣ್ಣ ಕಾಲೇಜ್ಗೆ ಹೋಯ್ತದೆ ಸರ್, ಆ ಅಣ್ಣ ತತ್ತದೆ ಅದನ್ನ. ಅಂದ್ರೆ ಅದು ಎಷ್ಟು ಪುಟ್ಟ ಪುಟ್ಟ ಮಕ್ಕಳ ಮನಸ್ಸಿನೊಳಗಡೆ ಪ್ರಭಾವ ಬೀರ್ತಿದೆ ಅಂತ ಯೋಚನೆ ಮಾಡಿ. ಸೊ ಆ ಪುಟಾಣಿ ಮಗು ಯಾವಾಗಾದ್ರೂ ಒಂದ್ಸರಿ ಆ ದುರಭ್ಯಾಸಕ್ಕೆ ಒಳಗಾಯ್ತು ಅಂತ ಹೇಳಿದ್ರೆ ಲೈಫ್ ಲಾಂಗ್ ಅದರಲ್ಲಿ ಅವರು ಸಿಕ್ಕಾಕೊಂಡು ಸಾಯ್ಬೇಕಾದ ಪರಿಸ್ಥಿತಿ ಬರುತ್ತೆ. ಮತ್ತೆ ಇಡೀ ಎಂಟೈರ್ ಫ್ಯಾಮಿಲಿ, ಇಡೀ ಎಂಟೈರ್ ಊರು, ಇಡೀ ಎಂಟೈರ್ ತಾಲೂಕು ಅದರಿಂದ ಹಾಳಾಗುತ್ತೆ. ಸೊ ಆ ತರಹದ ದುರಭ್ಯಾಸಗಳು ಹಳ್ಳಿಗಳನ್ನ ತಲುಪ್ತಾ ಇದಾವೆ ಮಕ್ಕಳ, ನಿಮಗೆ ನೆನಪಿರ್ಲಿ, ಹಳ್ಳಿಗಳನ್ನ ತಲುಪ್ತಾ ಇದಾವೆ. ಹಾಗಾಗಿ ನಿಮ್ಗೆ ಜಾಗೃತಿ ಮೂಡಿಸೋದಕ್ಕೋಸ್ಕರನೇ ನಾವ್ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಅಂತಹ ದುರಭ್ಯಾಸಗಳಿಂದ ನಿಮ್ಮ ಅಮೂಲ್ಯವಾದ ಜೀವನವನ್ನ ಕಳ್ಕೋಬೇಡಿ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನೀವೆಲ್ಲ ಏನ್ ಕೂತಿದ್ದೀರಾ, ನೀವೆಲ್ಲರೂ ಈ ಒಂದು ದೇಶದ ಆಸ್ತಿ, ದೇಶದ ಸಂಪತ್ತು ನೀವೆಲ್ಲರೂ. ನಾನೊಬ್ಬ ನಿಷ್ಪ್ರಯೋಜಕ ಅಂತ ಯೋಚನೆ ಮಾಡಬಾರ್ದು, ನಾನೊಬ್ಬ ಸಂಪತ್ತು, ನಾನು ಅಸೆಟ್, ನಮ್ಮ ಕುಟುಂಬದ, ನಮ್ಮ ದೇಶದ ಆಸ್ತಿ ನಾನು. ಸೊ ನಾನು ಸೀರಿಯಸ್ ಆಗಿದ್ದು ನಮ್ಮ ತಂದೆ ತಾಯಿಯನ್ನ, ನಮ್ಮ ಕುಟುಂಬವನ್ನ, ಇಡೀ ನಮ್ಮ ತಾಲೂಕಿಗೆ ಹೆಸರು ಬರುವಂತ ಕೆಲಸವನ್ನ ಮಾಡಬೇಕು ಅಂತ ಯಾವಾಗ ನೀವು ಯೋಚನೆ ಮಾಡ್ತೀರಾ, ಅವಾಗ ನಿಮ್ಮ ತಲೆ ಒಳಗಡೆಗೆ ಹೊಸ ಹೊಸ ಆಲೋಚನೆಗಳು ಬರಲಿಕ್ಕೆ ಶುರುವಾಗುತ್ತೆ. ಸೊ ಅದನ್ನ ಬಿಟ್ಟು ಸುಮ್ಮನೆ ಯಾವನೋ ಕರ್ದ ಎಲ್ಲಿಗೋ ಹೋಗೋದು, ಯಾವನ ಜೊತೆನೋ ಹೋಗೋದು, ಆ ಸ್ವಭಾವಗಳು ಏನಾಗುತ್ತೆ, ನಿಮ್ಮ ಮನಸ್ಸನ್ನ ದುರ್ಬಲಗೊಳಿಸುತ್ತೆ. ಸೊ ಯಾವ ಕ್ಷಣದಲ್ಲಿ ಯಾರ ಮಾತುಗಳಿಂದ ನಿಮಗೆ ಪ್ರೇರಣೆ ಸಿಗುತ್ತೋ ಗೊತ್ತಿಲ್ಲ. ಸೊ ಮೆಂಟಲಿ ಪ್ರಿಪೇರ್ ಆಗಿರಿ. ನಾನು ಈ ಸಮಾಜದ ಆಸ್ತಿ, ನಾನು ನಮ್ಮ ಕುಟುಂಬದ ಆಸ್ತಿ, ಈ ತರಹದ ಮನೋಭಾವನೆಯನ್ನ ನೀವು ತಿಳ್ಕೋಬೇಕು. ಅದರಲ್ಲೂ ಮಕ್ಕಳ, ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಈ ವಿಚಾರ ಹೇಳ್ತಾ ಇದ್ದೀನಿ. ನೀವೆಲ್ಲರೂ ನೀವು ನಿಮ್ಮ ತಂದೆ ತಾಯಿಯ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬದುಕಿಗೆ ಒಂದು ಅರ್ಥ ಇರಲ್ಲ ಮಕ್ಕಳ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮಪ್ಪ ಕೆಲಸ ಮಾಡ್ತಾರಲ್ಲ, ಅಥವಾ ನಿಮ್ಮಮ್ಮ ಕೂಲಿ ಕೆಲಸನ ಇನ್ನೊಂದು ಯಾವ್ದೋ ಕೆಲಸ ಮಾಡ್ತಿರ್ತಾರಲ್ಲ, ಅವ್ರದನ್ನ ತಮಾಷೆಯಾಗಿ ಮಾಡ್ತಾರ, ಸೀರಿಯಸ್ ಆಗಿ ಮಾಡ್ತಾರ? ಸೀರಿಯಸ್ ಆಗಿ ಮಾಡ್ತಾರಲ್ಲ. ಸೊ ಅವ್ರು ಕೆಲಸ ಮಾಡುವಾಗ ಬೆವರು ಬರುತ್ತಲ್ಲ, ಅದು ತಮಾಷೆಯಾಗಿ ಬರುತ್ತೆ, ಸೀರಿಯಸ್ ಆಗಿ ಬರುತ್ತೆ ಬೆವರು. ಸೊ ಸೀರಿಯಸ್ ಆಗಿ ಬರುತ್ತೆ. ನೀವಿಲ್ಲಿ ಬಂದು ಕೂತವರು ಸಹ ತುಂಬಾ ಸೀರಿಯಸ್ ಆಗಿ ಓದ್ಬೇಕು. ಯಾಕಂದ್ರೆ ನಿಮ್ಮಪ್ಪ ನಿಮ್ಮಮ್ಮ ನಿಮಗೋಸ್ಕರ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ನೀವು ಯಾವ ವಿಷಯವನ್ನ ನೆಗ್ಲೆಕ್ಟ್ ಮಾಡ್ತೀರಾ, ಆ ವಿಷಯ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ. ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಓದು ಬರಹವನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಅಥವಾ ಶಾಲೆಯನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಶಾಲೆ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ. ಸೊ ನಿಮ್ಮ ಆರೋಗ್ಯವನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ನಿಮ್ಮ ಆರೋಗ್ಯ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ. ಸೊ ನೀವು ಊಟವನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಊಟ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ. ನೀವು ಓದನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಓದ್ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ. ನೀವು ಬರಹವನ್ನ ನೆಗ್ಲೆಕ್ಟ್ ಮಾಡಿದ್ರೆ, ಬರಹ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ.
ಸೊ ನೀವು ಯಾವ್ದನ್ನ ನೆಗ್ಲೆಕ್ಟ್ ಮಾಡ್ತೀರಾ ಅದು ನಿಮ್ಮನ್ನ ನೆಗ್ಲೆಕ್ಟ್ ಮಾಡುತ್ತೆ. ಫೈನಲ್ ಆಗಿ ಹೇಳ್ತಾ ಇದೀನಿ, ಯಾವ್ದೋ ಹುಡುಗ ನಿಮ್ ಕಡೆ ತಿರುಗಿ ನೋಡ್ತಿದ್ದಾನೆ ಅಂದ್ರೆ ನೀವು ಆ ಹುಡುಗನ್ ನೆಗ್ಲೆಕ್ಟ್ ಮಾಡಿದ್ರೆ ಆ ಹುಡುಗ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾನೆ. ಸೊ ಬಿ ಕೇರ್ಫುಲ್. ಯಾವನೋ ಒಬ್ಬ ನಿಮ್ಮನ್ನ ತಿರುಗಿ ನೋಡ್ತಿದ್ದಾನೆ, ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಮನ್ನ ರೇಗಿಸ್ತಿದ್ದಾನೆ, ಆಯ್ತಾ, ಫೋನಲ್ಲಿ ಮಾತಾಡುವಾಗ ಇವಾಗ ಶುರುವಾಗಿ ಹೋಗಿದೆ ಏನದು ಅಂತ ಹೇಳಿದ್ರೆ ಚಿನ್ನಿ. ಸೊ ಇನ್ನೊಂದು ಶುರುವಾಗಿದೆ ಈಗ ಹೊಸ ರೋಗ, ಏನದು ಅಂತ ಹೇಳಿದ್ರೆ ಮುದ್ದು ಬಂಗಾರ. ಮುದ್ದು ಬಂಗಾರ ಅನ್ನುವಂತ ರೋಗ ಇದೆ. ಸೊ ಕೇಳೋದಕ್ಕೆ ಹಿತವಾಗಿ ಕೇಳಿಸುತ್ತೆ ಮಕ್ಕಳ ಇದೆಲ್ಲ ಕಿವಿಗೆ, ಬಟ್ ನಿಜ ಜೀವನದಲ್ಲಿ ಪರಿಸ್ಥಿತಿ ಯಾವ ಪ್ರಮಾಣಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ನಿಮ್ಮನ್ನ ಮುದ್ದು ಬಂಗಾರ ಅನ್ನುವಂತ ವ್ಯಕ್ತಿ ನಿಮ್ಮನ್ನ ಕೆಟ್ಟದಾಗಿ ಬಳಸ್ಕೊಂಡು ಬೀದಿಗೆ ಬಿಟ್ಟಾಗ ನಿಮಗೆ ಆಶ್ರಯ ಕೊಡುವಂಥದ್ದು ತಂದೆ ತಾಯಿಗಳೇ ಆಗ್ಬೇಕು. ಸೊ ಹಾಗಾಗಿ ಯಾವನೋ ಒಬ್ಬ ನಿಮ್ ಕಡೆ ತಿರುಗಿ ನೋಡ್ತಿದ್ದಾನೆ ಅಂತ ಹೇಳಿದ್ರೆ ತಕ್ಷಣಕ್ಕೆ ನಿಮ್ಮ ಅಪ್ಪನೋ ನಿಮ್ಮ ಅಮ್ಮನೋ ನೆನಪಾಗ್ಬೇಕು. ಯಾವನೊಬ್ಬ ನಿಮ್ಮನ್ನ ಮುದ್ದು ಬಂಗಾರ ಚಿನ್ನಿ ಅಂತ ಕರೀತಾನೆ ಅಂದ್ರೆ ಪುಟ್ಟು ಮಕ್ಕಳಾಗಿದ್ದಾಗ ನಿಮ್ಮ ತಂದೆ ತಾಯಿ ಅದೇ ಹೆಸರಲ್ಲಿ ನಿಮ್ಮನ್ನ ವರ್ಷಾನುಗಟ್ಲೆ ಕರೆದಿರ್ತಾರೆ. ಈಗ ನೀವು ಸ್ವಲ್ಪ ದೊಡ್ಡವರಾದ್ರಿ ಅಂತ ಮಾತ್ರ ಈಗಲೂ ಕೆಲವು ತಂದೆ ತಾಯಿ ಅಂದ್ರೆ ಚಿನ್ನು ಅಂತಲೇ ಕರೀತಾರೆ ಮಕ್ಕಳನ್ನ. ಚಿನ್ನು, ಬಾ ಮುದ್ದು, ಬಾ ಬಂಗಾರ, ಬಾ ಮಗಳು ಅಂತ. ಆ ತಂದೆ ತಾಯಿಗಳಿಗೆ ಪ್ರೀತಿ ಇರಲ್ವಾ? ಪರಿಪೂರ್ಣವಾದ ಪ್ರೀತಿ ಇರುತ್ತೆ, ನಿಮ್ ಬಗ್ಗೆ ಕಾಳಜಿ ಇರುತ್ತೆ. ಇದು ದುಶ್ಚಟ ದುರಭ್ಯಾಸಗಳಲ್ಲಿ ಇದು ಒಂದು ಇವತ್ತಿನ ಯುವ ಸಮೂಹ ದಾರಿ ತಪ್ತಾ ಇದೆ. ಯಾಕೆ ದಾರಿ ತಪ್ತಾ ಇದೆ ಅಂತ ಹೇಳಿದ್ರೆ ನೀವು ನೋಡ್ತಿರುವಂತಹ ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಅಥವಾ ಯೂಟ್ಯೂಬ್ ರೀಲ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು, ಎಲ್ಲದರಲ್ಲಿಯೂ ಲವ್ ಇದೆ ಅಲ್ವಾ? ಯಾವ್ದಿದೆ ಲವ್ ಇಲ್ದಿರೋ ಧಾರಾವಾಹಿ? ನಂಗೆ ಹೇಳಿ ಸರ್, ಇಂಥ ಧಾರಾವಾಹಿ ಇಲ್ಲ ಅಂತ ಹೇಳ್ತೀರಾ? ಹೇಳಿ, ಲವ್ ಇರ್ದಿರೋ ಧಾರಾವಾಹಿ ಇದೆಯಾ ಮಕ್ಕಳ? ಮಾತಾಡ್ರು. ಇಲ್ಲ ಅಲ್ಲ, ಲವ್ ಇಲ್ದಿರೋ ಧಾರಾವಾಹಿ ಇಲ್ಲ. ಲವ್ ಇಲ್ದಿರೋ ಸಿನಿಮಾ ಇದೆಯಾ? ಇಲ್ಲ. ಸೊ ಎಲ್ಲವೂ ನಮ್ಗೆ ಏನ್ ಅನ್ಸುತ್ತೆ, ಹಿಂದೆ ನೀವು ನಂಬೇಕು. ಈಗ ಇಲ್ಲೆಲ್ಲ ಮೇಡಮ್ ನೀರು ಕೂತಿದಾರಲ್ಲ, ಹಿಂದೆನೂ ಕೂತಿದಾರೆ ಮೇಡಮ್, HMS ಎಲ್ಲ ಕೂತಿದಾರಲ್ಲ. ನಮ್ ಕಾಲದಲ್ಲಿ ಲವ್ ಅಂದ್ರೆ ಬಹಳ ಕೆಟ್ಟ ಪದ ಅಲ್ವಾ ಮೇಡಮ್? ತುಂಬಾ ಕೆಟ್ಟ ಪದ. ನಾವು ಈ ಲವ್ ಅನ್ನ ಪದನೇ ಬಳಸ್ತಿರ್ಲಿಲ್ಲ. ಸೊ ಈಗ ಏನಾಗೋಗಿದೆ, ಇದು ಸರ್ವೇ ಸಾಮಾನ್ಯ ಆಗೋಗಿದೆ ಮಾತಾಡೋದು. ಹಾಗಾಗಿ ಇದು ಸರ್ವೇ ಸಾಮಾನ್ಯ ಆದ್ರೂ ಸಹ ಈ ಲವ್ ಅನ್ನುವಂಥದ್ದನ್ನ ಅಣ್ಣ ತಂಗಿ, ಅಕ್ಕ ತಮ್ಮ, ತಂದೆ ತಾಯಿ, ಈ ಪ್ರೀತಿಯ ಜೊತೆಗೆ ನಾವು ಸಂಪರ್ಕಿಸಿ ಹೇಳಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ ಆ ತರ ನಾವು ಹೇಳಲಿಲ್ಲ ಅಂದ್ರೆ ಒಂದೇ ಒಂದು ಸಾರಿ ಮಕ್ಕಳುಗಳು ಹೆಡುವುದ್ರೆ ದಾರಿ ಸರಿಪಡಿಸ್ಕೊಬಿಡ್ಬೋದು, ಆದ್ರೆ ಕೆಳಗ್ ಬಿದ್ರೆ ಹೆದೇಳದ್ ಬಹಳ ಕಷ್ಟ ಆಗುತ್ತೆ. ಸೊ ಈ ಪ್ರೀತಿ ಪ್ರೇಮ ಅನ್ನುವಂಥದ್ದು ಒಂದು ವಿಷಜಾಲ. ಇವತ್ತೇ ಅರ್ಥ ಮಾಡ್ಕೊಳ್ಳಿ, ಒಂದು ವಿಷಜಾಲ. ಅದ್ರ ಒಳಗಡೆ ನೀವು ಒಂದ್ಸಾರಿ ಹೋದ್ರಿ ಅಂದ್ರೆ ನಿಮ್ಮ ಇಡೀ ಬದುಕನ್ನ ನುಂಗಾಕ್ಬಿಡುತ್ತೆ. ಪ್ರೀತಿ ಪ್ರೇಮ ಅನ್ನೋದು ಇಡೀ ನಿಮ್ಮ ಬದುಕನ್ನ ನುಂಗಾಕ್ಬಿಡುತ್ತೆ. ಎಲ್ರೂ ಸೇರಿಸಿ ಹೇಳ್ತಾ ಇದ್ದೀನಿ, ಆಯ್ತಾ? ಹಾಗಾಗಿ ನೀವೊಂದು ಯೋಚನೆ ಮಾಡಿ, ಯಾವನೋ ಒಬ್ಬ ನಿಮ್ ಕಡೆ ನೋಡ್ತಿದ್ದಾನೆ, ಅಥವಾ ಯಾವನೋ ಒಬ್ಬ ನಿಮಗೆ ಲೆಟರ್ ಬರಿಬಹುದು, ಅಥವಾ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡ್ಬೋದು. ಆ ವ್ಯಕ್ತಿಯನ್ನ ನೀವು ನೆಗ್ಲೆಕ್ಟ್ ಮಾಡಿದ್ರೆ, ಆ ವ್ಯಕ್ತಿ ಪದೇ ಪದೇ ಮಾಡಿದ್ರೆ ಬ್ಲಾಕ್ ಮಾಡಿ. ಸೊ ಬ್ಲಾಕ್ ಮಾಡಿ ಬಿಸಾಕಿ. ಯಾಕೆ ಅಂತ ಹೇಳಿದ್ರೆ ನನಗೆ ನಂದೇ ಆದ ಉದ್ದೇಶ ಇದೆ, ನಂದೇ ಆದ ಗುರಿ ಇದೆ. ಈ ಪ್ರೀತಿ ಪ್ರೇಮ ಮಾಡೋದಕ್ಕೆ ಒಂದು ವಯಸ್ಸಿದೆ. 25 ವರ್ಷ ಆದ್ಮೇಲೆ 25 ವರ್ಷ ಆದ್ಮೇಲೆ ಯಾವ ನಿಮ್ಮಿಂದ ಸುತ್ತಿದ್ರು ನೀವು ತಿರುಗಿ ನೋಡಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಬುದ್ಧಿ ಬಂದ್ಬಿಟ್ಟಿರುತ್ತೆ 25 ವರ್ಷ ಆದ್ಮೇಲೆ. ಸೊ ಈಗ ಸರಿ ತಪ್ಪುಗಳು ಗೊತ್ತಿಲ್ಲಿರೋ ವಯಸ್ಸು. ಈಗ ನಿಮ್ಗೆ ವಿಷ ಯಾವುದು, ಹಾಲು ಯಾವುದು, ಕಳ್ಳಿ ಹಾಲು ಯಾವುದು ಗೊತ್ತಾಗಲ್ಲ. ಸೊ ಈಗ ನೀವು ಮಾಡುವಂತ ತಪ್ಪನ್ನ ಸರಿಪಡಿಸ್ಕೊಳ್ಳಕ್ಕೆ ಬಹಳ ಕಷ್ಟ ಪಡ್ಬೇಕಾಗತ್ತೆ. ಹಾಗಾಗಿ 25 ವರ್ಷ ಆಗುತ್ತೆ, ನೀವು ಡಿಗ್ರಿ ಹೋಗ್ತೀರಾ ಅಥವಾ ಡಿಗ್ರಿ ಮುಗಿಸ್ತೀರಾ ಅಂತ ಹೇಳಿದ್ರೆ ಯಾವನೇ ನಿಮ್ಮಿಂದ ಎಷ್ಟು ಸುತ್ತಿದ್ರು ನೀವು ಅವನನ್ನ ಪ್ರೀತಿ ಮಾಡ್ತೀಯಾ ಅಂತ, ಅವನ್ ಎಷ್ಟೇ ಪ್ರೀತಿ ಮಾಡು ಅಂದ್ರು ನೀವ್ ಹೇಳ್ತೀರಾ ಪ್ರೀತಿ ಗೀತಿ ಎಲ್ಲ ಆಗಲ್ಲಪ್ಪ, ಮದ್ವೆ ಆಗ್ತೀಯಾ ಅಂತ ಕೇಳ್ತೀರಾ. ಹೌದು ಅಂತಂದ್ರೆ ಬಂದ್ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡು ಅಂತೀರಾ. ಯಾವಾಗ? 25 ವರ್ಷ ಆದ್ಮೇಲೆ. ಸೊ ಹಾಗಾಗಿ ನೀವು ಅಲ್ಲಿಯವರೆಗೆ ಸ್ವಲ್ಪ ಚಂಚಲ ಮನಸ್ಥಿತಿಯನ್ನ ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ತಂದೆ ತಾಯಿಗಳ ನೋವು, ದುಃಖ, ಹಸಿವು, ಬಡತನ ಇವುಗಳನ್ನ ನಿಮ್ ತಲೆ ಒಳಗಡೆ ಇಟ್ಕೊಂಡ್ರೆ ಯಾವನೋ ಮೂರನೇ ವ್ಯಕ್ತಿ ಬಂದು ನಿಮ್ ತಲೆ ಒಳಗಡೆ ಕೂರಕ್ಕೆ ಜಾಗ ಇರಲ್ಲ. ಸೊ ನಿಮ್ಮ ಅಪ್ಪ ಅಮ್ಮನ ನಿಮ್ ಹೃದಯದಲ್ಲಿ ಭದ್ರವಾಗಿ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೋಸ್ಕರ ಕಷ್ಟಪಡ್ತಿದ್ದಾರೆ, ದುಡಿತಿದ್ದಾರೆ.
ಹೋರಾಟ ಮಾಡ್ತಿದ್ದಾರೆ, ಆಯ್ತಾ, ಬೆವರು ಸುರಿಸ್ತಿದ್ದಾರೆ. ಸೊ ನಿಮಗೆ ಹೊಸ ಬಟ್ಟೆ ಕೊಡಿಸ್ಬೇಕು ಅಂತ ತಾವು ಹೊಸ ಬಟ್ಟೆ ತಗೊಳ್ಳೋ ಅವಕಾಶ ಇದ್ರು ತಗೊಳ್ಳಲ್ಲ. ನಿಮಗ್ ಚಪ್ಪಲಿ ಕೊಡಿಸ್ಬೇಕು ಅಂತ ತಾವು ಚಪ್ಪಲಿ ತಗೊಳ್ಳೋ ಅವಕಾಶ ಇದ್ರು ತಗೊಳ್ಳಲ್ಲ. ನಿಮಗೆ ಒಳ್ಳೆ ಊಟ ಹಾಕ್ಬೇಕು ಅಂತ ತಾವು ಉಪವಾಸ ಇರ್ತಾರಲ್ಲ, ಅವರು ನಿಮ್ಮ ಹೀರೋಗಳಾಗ್ಬೇಕು. ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಹೀರೋಗಳಾಗ್ಬೇಕು. ಯಾವಾಗ ಈ ತರಹ ನಿಮ್ಮ ತಂದೆ ತಾಯಿಯನ್ನ ನಿಮ್ಮ ಹೃದಯದಲ್ಲಿ ನಮ್ಮ ಹೀರೋ ಅಂತ ನೀವು ಪ್ರತಿಷ್ಠಾಪನೆ ಮಾಡ್ತೀರಾ, ಆಗ ಯಾವನೋ ಥರ್ಡ್ ಕ್ಲಾಸ್ ಬಂದು ನಿಮ್ಮ ಹೃದಯದಲ್ಲಿ ಜಾಗ ಪಡ್ಕೊಳಕ್ ಆಗಲ್ಲ. ಸೊ ಬಿ ಕೇರ್ಫುಲ್. ಇದ್ರೆ ಮನಸ್ಸಲ್ಲಿ ಅದು ಚಂಚಲತೆಯಿಂದ ಬಂದಿರುತ್ತೆ, ಅಟ್ರಾಕ್ಷನ್ ಇಂದ ಬಂದಿರುತ್ತೆ. ಸೊ ಇವತ್ತೇ ಯೋಚನೆ ಮಾಡಿ, ಅಂತಹ ದುರಭ್ಯಾಸಗಳಿದ್ರೆ ನೀವು ನಿಮ್ಮ ಮನಸ್ಸಿಂದ ಈ ಕ್ಷಣನೇ ಕಿತ್ತಾಕಿ. ಯಾಕಂದ್ರೆ ಅದು ಯಾವುದೇ ಒಂದು ಸಣ್ಣ ಸಸಿ ಇದ್ದಾಗ ಚಿವುಟಿ ಬಿಸಾಕ್ಬಿಡ್ಬೋದು, ಬಟ್ ದೊಡ್ಡ ಹೆಮ್ಮರ ಆದಾಗ ಅದು ಇಡೀ ನಮ್ಮ ಬದುಕನ್ನ ನುಂಗು ಬಿಡುತ್ತೆ. ಎಜುಕೇಶನ್ ಹಾಳಾಗುತ್ತೆ, ಹೆಲ್ತ್ ಹಾಳಾಗುತ್ತೆ, ಫ್ಯಾಮಿಲಿ ರಿಲೇಶನ್ಶಿಪ್ ಹಾಳಾಗುತ್ತೆ ಈ ಥರ್ಡ್ ಕ್ಲಾಸ್ ಪ್ರೀತಿಯಿಂದ. ಸೊ ಫ್ಯಾಮಿಲಿ ರಿಲೇಶನ್ಶಿಪ್ ಹಾಳಾಗುತ್ತೆ, ಫ್ಯಾಮಿಲಿಯಿಂದ ಹೊರಗೆ ಬರ್ತೀರಾ. ಎಷ್ಟೋ ಮಕ್ಕಳುಗಳು ಫ್ಯಾಮಿಲಿಯವರು ಹೆಣ್ಮಕ್ಳುಗಳನ್ನ ಮಾತಾಡ್ಸಲ್ಲ ಕಣ್ರು. ಈ ತರ ಸನ್ನಿವೇಶಗಳು ನಿರ್ಮಾಣ ಆಗಿ ಸಂಪೂರ್ಣ ಹೊರಗೆ ಬಂದಿರ್ತಾರೆ. ಪ್ರೀತಿ ಪ್ರೇಮ ಅನ್ನುವಂತ ಬಲೆಗೆ ಸಿಕ್ಕಾಕೋತಾರೆ ಚಿಕ್ಕ ವಯಸ್ಸಲ್ಲಿ. ಫ್ಯಾಮಿಲಿಯಿಂದ ಹೊರಗೆ ಬರ್ತಾರೆ, ಫ್ಯಾಮಿಲಿ ಅವ್ರನ್ನ ಮಾತಾಡ್ಸಲ್ಲ. ಸೊ ಫ್ಯಾಮಿಲಿ ಅವರೆಲ್ಲ ದೂರ ಆಗ್ತಾರೆ. ಸೊ ಆಕೆಗೆ ಆತ ಹಿಡ್ಕೊಂಡು ಜಾಡಿಸಿ ಒದ್ರು ಯಾರು ಕೇಳೋರಿರಲ್ಲ ಯಾಕೆ ಅಂತ. ಸೊ ನೀವು ಒಂದ್ ವೇಳೆ ತಂದೆ ತಾಯಿ ಹೇಳಿರುವಂತ ಹುಡುಗನ ಮದುವೆ ಆದ್ರೆ ಬಂದ್ ಅಟ್ಲೀಸ್ಟ್ ಅಪ್ಪ ಅಮ್ಮನ್ಗಾದ್ರೂ ಹೇಳ್ಬೋದಲ್ಲ. ಸೊ ಈ ತರ ಪರಿಸ್ಥಿತಿ ಆದಾಗ ಯಾರು ಕೇಳಕ್ ಬರಲ್ಲ. ಸೊ ನಿಮ್ಮ ಬದುಕು, ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಕಣ್ಣೀರನ್ನ ಯಾರು ಪ್ರಶ್ನೆ ಮಾಡಲ್ಲ. ಅಂತಹ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ಹೆಣ್ಣು ಮಕ್ಕಳು ಈ ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದ್ ವೇಳೆ ಅಂತಹ ಯಾವುದಾದ್ರೂ ಕೆಟ್ಟ ಕೆಟ್ಟ ಆಲೋಚನೆಗಳು ನಿಮಗೆ ಬರ್ತಾ ಇದೆ ಅಂತ ಹೇಳಿದ್ರೆ, ಮೊದಲನೇದು ಕಣ್ಣು ಮುಚ್ಕೊಂಡು ನಿಮ್ಮ ತಂದೆ ತಾಯಿಯನ್ನು ಸ್ಮರಣೆ ಮಾಡಿ. ನಾನು ನಮ್ಮ ತಂದೆ ತಾಯಿಗೋಸ್ಕರ ಬದುಕಬೇಕು, ನಮ್ಮ ತಂದೆ ತಾಯಿನ ನಾನು ಈ ಬಡತನದಿಂದ ಹೊರಗಡೆ ಕರ್ಕೊಂಡು ಬರ್ಬೇಕು. ಸೊ ಹಾಗಾಗಿ ನಾನು ಇಂತಹ ಕೆಲಸವನ್ನ ಮಾಡಲ್ಲ ಅಂತ ಒಂದ್ಸರಿ ನಿಮಗೆ ನೀವೇ ಅನ್ಕೊಳ್ಳಿ. ಪ್ರತಿದಿನ ಅನ್ಕೊಳ್ಳಿ, ನಾನು ಇವತ್ತು ಯಾವುದೇ ಕಾರಣಕ್ಕೂ ನನ್ನ ಆಲೋಚನೆಗಳಿಗೆ ಕೆಟ್ಟ ವಿಷಯಗಳು ಬರ್ದಾಗ ನಾನು ನೋಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿನೇ ನನ್ಗೆ ಮುಖ್ಯ, ನಮ್ಮ ಅಕ್ಕ ತಂಗಿನೇ ನನಗೆ ಮುಖ್ಯ, ನಮ್ಮ ಮನೆನೇ ನನಗೆ ಮುಖ್ಯ. ಯಾವಾಗ ನೀವು ಪ್ರತಿದಿನ ಇಂತಹ ಚಿಂತನೆಯನ್ನ ಮಾಡ್ತಾ ಹೋಗ್ತೀರಾ, ಆಗ ಯಾವುದೇ ಮೂರನೇ ಆಲೋಚನೆ ನಿಮ್ ಒಳಗಡೆ ಸುಳಿಲಿಕ್ಕೆ ಅವಕಾಶ ಇರಲ್ಲ. ಸೊ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೇವಲ ದುರಭ್ಯಾಸ ಅಂದ್ರೆ ಬರೀ ಗಂಡ್ಮಕ್ಳು ಮಾತ್ರ ಮಾಡೋದೇ ದುರಭ್ಯಾಸ ಅಲ್ಲ. ಹೆಣ್ಮಕ್ಳು ಈಗ ಅಸಹಜ ವಯಸ್ಸಿನಲ್ಲಿ ಅಂದ್ರೆ ನಿಮಗೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಪ್ರೀತಿ ಮಾಡೋದು ಸಹ ಕೆಟ್ಟ ಅಭ್ಯಾಸನೇ. ಯಾವುದೋ ಹುಡುಗನ ಆಕರ್ಷಣೆಗೆ ಒಳಗಾಗೋದು ಸಹ ಕೆಟ್ಟ ಅಭ್ಯಾಸನೇ. ಯಾವುದೋ ಹುಡುಗನಿಗೆ ಮೆಸೇಜ್ ಮಾಡೋದು ಸಹ ಕೆಟ್ಟ ಅಭ್ಯಾಸನೇ, ಅದು ಸಹ ದುರಭ್ಯಾಸನೇ. ಅದರ ಬಗ್ಗೆನೂ ನಾವು ಕಳಕಳಿಯಿಂದ ಕಾಳಜಿಯಿಂದ ನಾವು ಮಾಹಿತಿ ಕೊಡ್ಲೇಬೇಕಾಗಿದೆ. ಸೊ ಯೋಚನೆ ಮಾಡಿ. ಸ್ವಲ್ಪ ಕೇಳೋದಕ್ಕೆ ಖಾರ ಖಾರ ಅನ್ಸುತ್ತೆ ವಿಷಯಗಳು, ಹಿತವಾಗಿಲ್ಲ. ಯಾಕೆಂದ್ರೆ ಬೈತಾ ಇದೀವಲ್ಲ ನಿಮ್ಗೆ, ಸೊ ಹಿತವಾಗಿಲ್ಲ, ಖುಷಿ ಕೊಡಲ್ಲ. ಬಟ್ ಯಾಕೆ ಹೇಳ್ತಿದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ, ಯಾಕೆಂದ್ರೆ ಯಾವುದೇ ಔಷಧಗಳು ಕಹಿನೇ ಇರುತ್ತೆ ಮಕ್ಕಳ. ಈ ಸ್ವೀಟ್ ಇರುವಂತ ಔಷಧಿ ಯಾವ್ದಾದ್ರು ಮಾತ್ರ ಇದೆಯಾ? ಯಾವುದು ಇಲ್ಲ. ನೀವು ಏನಾದ್ರೂ ಸ್ವೀಟ್ ಇರುವಂತದನ್ನ ಸೇವನೆ ಮಾಡಿದ್ರೆ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಯೋಚನೆ ಮಾಡಿ. ಯಾವುದೇ ಔಷಧಿಗಳು ಕಹಿನೇ ಇರುತ್ತೆ, ಬಟ್ ದೇಹಕ್ಕೆ ಒಳ್ಳೇದ್ ಮಾಡುತ್ತೆ. ಸೊ ಯಾವುದೇ ಮಾತುಗಳು ಖಾರವಾಗಿದ್ರು ನಿಮ್ಮ ಬದುಕಿಗೆ ಒಳ್ಳೇದ್ ಮಾಡುತ್ತೆ. ಈ ಟೀಚರ್ಸ್ಗಳು ನಿಮ್ಗೆ ಹೇಳ್ತಿರ್ತಾರೆ, ನಿಮ್ ಪೇರೆಂಟ್ಸ್ಗಳು ನಿಮ್ಗೆ ಹೇಳ್ತಿರ್ತಾರೆ, ನಾನು ಹೇಳ್ತಾ ಇದ್ದೀನಿ. ಸೊ ಈ ಸಿಹಿಯಾದ ಮಾತುಗಳಿಗೆ ಬೆರಗಾಗ್ಬೇಡಿ, ಮರುಳಾಗ್ಬೇಡಿ. ಯಾಕಂದ್ರೆ ಅದು ನಿಮ್ಮ ಬದುಕುಗಳನ್ನ ನುಂಗ್ ಹಾಕ್ಬಿಡುತ್ತೆ. ಸೊ ಆ ವಿಚಾರ ಒಂದ್ ಕಡೆ ಇರ್ಲಿ. ಮಕ್ಕಳ, ನಾನು ಇನ್ನೊಂದು ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಬಸ್ ಸ್ಟ್ಯಾಂಡು, ಹುಣಸೂರು ಬಸ್ ಸ್ಟ್ಯಾಂಡ್ ಹೋಗಿರ್ತೀರ ನೀವು, ಓಕೆನಾ? ಹುಣಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಬಸ್ಸು ಕಂಪ್ಲೀಟ್ ಡಕೋಟಾ ಬಸ್ಸು, ಅದನ್ನ ಸ್ಟಾರ್ಟ್ ಮಾಡಿದ್ರೆ ಇಡೀ ಎಂಟೈರ್ ಬಾಡಿ ಗಡಗಡ 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 ನಡುಗುತ್ತಿಂಗೆ. ಆ ಗೇರು ಸಹ ಹಿಂಗ್ ನಡುಗ್ತಾ ಇರುತ್ತೆ. ಸೊ ಆ ಬ್ರೇಕ್ ಹಿಡಿದ್ರೆ ಸರಿಯಾಗಿ ಬ್ರೇಕ್ ಹಿಡಿತಾ ಇಲ್ಲ, ಓಕೆನಾ? ಗೇರ್ಗೆ ಹಾಕಕ್ ಹೋದ್ರೆ ಗೇರ್ಗೆ ಬೀಳ್ತಾ ಇಲ್ಲ ಅದು, ಓಕೆನಾ? ಅವ್ನ್ ಬಸ್ಸಲ್ಲಿ ನಿಂತ್ಕೊಂಡಿದ್ದಾನೆ, ನಿಂತ್ಕೊಂಡು ಅವ್ನು ಏನಂತಿದ್ದಾನೆ, ಯಾರ್ರೀ ಮೈಸೂರು 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 ಬನ್ರಿ ಬನ್ರಿ ಮೈಸೂರು ಮೈಸೂರು ಅಂತಾನೆ, ಆಯ್ತಾ? ಅಲ್ಲಿ ಒಂದಷ್ಟು ಸ್ನೇಹಿತರು, ನಿಮ್ಮ ಸ್ನೇಹಿತರೆ, ಕ್ಲೋಸ್ ಫ್ರೆಂಡ್ಗಳು ಕೂತಿರ್ತಾರೆ. ಅವ್ರು ನಿಮ್ಮನ್ನ ಕರೀತಾರೆ, ಮಗ ಬಾ ಮಗ ಈ ಬಸ್ ಹತ್ತೋ ಈ ಬಸ್ ಹತ್ತೋ ಅಂತ. ಸೊ ಅದ್ರ ಪಕ್ಕ ಇನ್ನೊಂದು ಹೊಸ ಬಸ್ ಬಂದು ನಿಲ್ಲುತ್ತೆ, ಆಗ್ತಾನೆ ಪೂಜೆ ಆಗಿರುತ್ತೆ, ಕಂಪ್ಲೀಟ್ ಹೊಸ ಬಸ್ಸು. ಸೊ ಹಳೆ ಬಸ್ಸಲ್ಲಿ ನಿಮ್ ಫ್ರೆಂಡ್ ಕೂತಿದ್ದಾನೆ, ನಿಮ್ಮನ್ನ ಕರೀತಿದ್ದಾನೆ. ಹೊಸ ಬಸ್ ಬಂದು ಬಸ್ ಸ್ಟ್ಯಾಂಡ್ ಸ್ಟಾಪ್ ಆಗಿದೆ, ಅವರು ಕೂಗ್ತಿದ್ದಾರೆ, ಮೈಸೂರು ಯಾರ್ರಿ ಮೈಸೂರು ಯಾರ್ರಿ ಮೈಸೂರು ಅಂತ.
ನೀವ್ ಯಾವ ಬಸ್ ಹತ್ತೀರಾ? 100% ಹೊಸ ಬಸ್ ಹತ್ತೀರಲ್ಲ. ಸುಮ್ನೆ ಯೋಚನೆ ಮಾಡಿ ಮಕ್ಳ, ಈ ಹಳೆ ಬಸ್ ಅಂತ ಹೇಳಿದ್ನಲ್ಲ ಅದೇ ಕೆಟ್ಟ ಕೆಟ್ಟ ಅಭ್ಯಾಸಗಳು, ಹಳೆ ಬಸ್ ಅಂತ ಹೇಳಿದ್ನಲ್ಲ ಅದೇ ದುಶ್ಚಟಗಳು. ಹಳೆ ಬಸ್ ಅನ್ನ ಹತ್ತಿದ್ರೆ ನಿಮ್ ಲೈಫ್ ಅಲ್ಲಿ ಗುರಿ ಮುಟ್ಟೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಆ ಕೆಟ್ಟ ಬಸ್ಸು, ಕೆಟ್ಟೋಗಿರುವಂತ ಬಸ್ಸು ಎಲ್ಲಿ ಕೆಟ್ಟು ನಿಲ್ಲುತ್ತೋ ಗೊತ್ತಿಲ್ಲ, ಅದಕ್ಕೆ ಬ್ರೇಕ್ ಇಲ್ಲ. ಸೊ ಇನ್ನೊಂದು ಕ್ಲಿಯರ್ ಆಗಿ ಒಂದು ವಿಷಯ ಹೇಳ್ತೀನಿ ಮಕ್ಳ, ಒಂದು ಬೀದಿ ನಾಯಿ ಓಡಾಡ್ತಾ ಇರುತ್ತೆ, ಅಂದ್ರೆ ದೊಡ್ಡ ನಾಯಿನೇ. ಆ ಬೀದಿ ನಾಯಿನ ನೀವ್ ಯಾರಾದ್ರೂ ಒಬ್ರು ಅದಕ್ಕೊಂದು ಬೆಲ್ಟ್ ಹಾಕಿ ಕುತ್ತಿಗೆಗೆ, ನಾಳೆಯಿಂದ ಇದನ್ನ ಸಾಕ್ತೀನಿ ಅಂತ ಮನೆ ಹತ್ರ ಕಟ್ಟಾಕಿ ಇರುತ್ತ, ಅದು ಸುಮ್ನೆ ಏನ್ ಮಾಡುತ್ತೆ? ಬೊಗಳುತ್ತೆ, ಅಳುತ್ತೆ. ನೀವ್ ಒಂದ್ ತಿಂಗಳು ಕಟ್ಟಾಕಿ ಅದ್ ಹಂಗೆ ಮಾಡ್ತಾ ಇರುತ್ತೆ. ಆಮೇಲೆ ನೀವು ಬೆಲ್ಟ್ ಬಿಚ್ಚಿದ್ರೆ ಮತ್ತೊಂದು ಕಕ್ಕಸೆ ತಿನ್ನುತ್ತೆ ಅಲ್ವಾ? ಯಾಕಂದ್ರೆ ಬೀದಿ ನಾಯಿ ಸ್ವಭಾವ ಏನು? ಹೊಲಸು ತಿನ್ನೋದೇ ಇಲ್ಲ. ಸೊ ಅದು ಆತರ ಮಾಡುತ್ತೆ. ಯಾಕಂಗ್ ಮಾಡುತ್ತೆ ಅಂದ್ರೆ ಬೀದಿ ನಾಯಿ ತಪ್ಪಲ್ಲ, ಅದು ಬೆಳೆದಿರೋ ವಾತಾವರಣ ಅಂತದ್ದು. ಅದು ಇಷ್ಟು ದಿನ ಅದು ಬೀದಿ ನಾಯಿ ಆಗಿತ್ತು. ಸೊ ಅದೇ ಒಂದು ಆರ್ಮಿ ನಾಯಿ, ಟ್ರೈನಿಂಗ್ ಕೊಡ್ತಿರ್ತಾರಲ್ಲ ಆರ್ಮಿಗೆ, ಪೊಲೀಸ್ ನಾಯಿ, ಆ ಪೊಲೀಸ್ ನಾಯಿ ಮುಂದೆ ನೀವು ಬಿರಿಯಾನಿ ತಗೊಂಡೋಗಿಡಿ, ಅದನ್ನ ಕಟ್ಟಾಕದ್ ಬೇಡ, ಬಿರಿಯಾನಿ ತಗೊಂಡೋಗಿಡಿ, ಅದು ತಿನ್ನುತ್ತಾ ಪೊಲೀಸ್ ನಾಯಿ? ಯಾಕೆ? ಪೊಲೀಸ್ ನಾಯಿಗೆ ಟ್ರೈನಿಂಗ್ ಆಗಿರುತ್ತೆ ಯಾವ್ದನ್ನ ತಿನ್ಬೇಕು ಯಾವ್ದನ್ನ ತಿನ್ಬಾರ್ದು ಅಂತ. ಸೊ ಅದು ತಿನ್ನಲ್ಲ. ಯಾಕೆ ತಿನ್ನಲ್ಲ ಅಂತ ಹೇಳಿದ್ರೆ ಅದಕ್ಕೆ ಟ್ರೈನಿಂಗ್ ಆಗಿರುತ್ತೆ. ಅದು ಅದ್ರ ಓನರ್ ಹೇಳ್ಬೇಕು ತಿನ್ನು ಅಂತ, ಆಗ ಮಾತ್ರ ತಿನ್ನುತ್ತೆ ಪೊಲೀಸ್ ನಾಯಿ. ಅದೇನಾದ್ರೂ ಹೋಗಿ ಕಕ್ಕಸ್ ತಿನ್ನುತ್ತಾ ಪೊಲೀಸ್ ನಾಯಿ? ತಿನ್ನುತ್ತಾ ಮಕ್ಳ? ತಿನ್ನಲ್ಲ. ಸೊ ಯಾಕೆ ತಿನ್ನಲ್ಲ ಅಂದ್ರೆ ಅದಕ್ಕೆ ಟ್ರೈನಿಂಗ್ ಆಗಿರುತ್ತೆ, ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಎಲ್ಲಿ ಹೋಗ್ಬೇಕು ಎಲ್ಲಿರ್ಬೇಕು, ಬೊಗಳ್ಬೇಕಾ ಬೊಗಳ್ಬಾರ್ದ, ಅದಕ್ಕೆ ಟ್ರೈನಿಂಗ್ ಆಗಿರುತ್ತೆ. ಸೊ ಯೋಚನೆ ಮಾಡಿ, ನಾನು ನಾಯಿ ಕೀಳು ಅಂತ ಹೇಳ್ತಾ ಇಲ್ಲ, ಅದ್ರ ಸ್ವಭಾವ ಮಾತ್ರ ಹೇಳ್ತಾ ಇದ್ದೀನಿ. ನೀವು ನಾವೆಲ್ಲ ಟ್ರೈನಿಂಗ್ ತಗೊಂಡ್ರು ಪೊಲೀಸ್ ನಾಯಿ ಆಗ್ಬೇಕು. ನಾವ್ ಯಾವಾಗ ಬೀದಿ ನಾಯಿ ಆಗ್ತೀವೋ ಸೊ ಕೆಟ್ಟದನ್ನೇ ತಿಂತಾ ಹೋಗ್ತೀವಿ. ಸೊ ಡಿಸೈಡ್ ಮಾಡಿ, ನೀವು ಟ್ರೈನಿಂಗ್ ತಗೊಂಡಿರುವಂತ ಪೊಲೀಸ್ ನಾಯಿ ಆದ್ರೆ ತಂದೆ ತಾಯಿ ಟ್ರೈನಿಂಗ್ ಅಲ್ಲಿ ಇರ್ತೀರಾ, ನೀವು ತಂದೆ ತಾಯಿ ಹೇಳಿದ ಮಾತು ಕೇಳ್ತೀರಾ. ಸೊ ಬೀದಿ ನಾಯಿ ಆದ್ರೆ ಇನ್ಯಾವುದೋ ಬೀದಿ ನಾಯಿ ಜೊತೆ ಬೀದಿ ಬೀದಿ ಸುತ್ತುತ್ತಿರ್ತೀರಾ, ಏನ್ ಬೇಕು ಅದನ್ನ ತಿಂತೀರಾ. ಸೊ ಡಿಸೈಡ್ ಯುವರ್ ಸೆಲ್ಫ್. ಯೋಚನೆ ಮಾಡಿ, ನೀವು ಬೀದಿ ನಾಯಿನ ಅಥವಾ ಮನೆ ನಾಯಿನ ಅಥವಾ ಟ್ರೈನಿಂಗ್ ತಗೊಂಡ್ರ ನಾಯಿನ? ನಾಯಿ ಅಂತ ಒಪ್ಕೊಂಡ್ರ? ನಿಯತ್ತಿರುತ್ತೆ ಕಣ್ರ, ಒಪ್ಕೊಂಡ್ರ. ಯಾವುದೇ ಕಾರಣಕ್ಕೂ ಓನರ್ ಕಚ್ಚಲ್ಲ, ಅದು ಅವಮಾನ ಅಲ್ಲ, ಅದು ಒಂದು ಪ್ರಾಣಿ, ಶ್ರೇಷ್ಠವಾದ ಪ್ರಾಣಿ ಅದು. ಸೊ ಸಾಕ್ದವ್ರನ್ನ ಕಚ್ಚಲ್ಲ. ಸೊ ನೀವು ನಿಮ್ ತಂದೆ ತಾಯಿಗಳನ್ನ ನೋಯಿಸಲ್ಲ, ಕಚ್ಚಲ್ಲ, ನಿಮ್ ತಂದೆ ತಾಯಿಗೆ ಹಿಂಸೆ ಕೊಡಲ್ಲ, ಅವಮಾನ ಮಾಡಲ್ಲ, ಹೆಮ್ಮೆ ಪಡಿ, ತೊಂದರೆ ಏನಿದೆ? ಸೊ ಯೋಚನೆ ಮಾಡಿ, ಇದುವರೆಗೆ ನಿಮ್ಮ ಆಲೋಚನೆಗಳು ಬೀದಿ ನಾಯಿ ತರ ಇತ್ತಾ ಅಥವಾ ಟ್ರೈನಿಂಗ್ ತಗೊಂಡಿರುವಂತ ಟ್ರೈನ್ ನಾಯಿ ತರ ಇತ್ತಾ ಅಂತ ಯೋಚನೆ ಮಾಡಿ. ಸೊ ಟ್ರೈನ್ ನಾಯಿ ತರ ಇದ್ರೆ ನಿಮ್ಮ ಆಲೋಚನೆಗಳು ನಿಮಗ್ ನೀವೇ ಹೆಮ್ಮೆ ಪಡಿ. ವೆಲ್ ಡನ್, ಸೂಪರ್. ನಾನು ಯಾವತ್ತಿಗೂ ನನ್ನ ತನವನ್ನ ಬಿಟ್ಕೊಡಲ್ಲ, ನಾನ್ ಗ್ರೇಟ್. ಒಂದ್ಸಾರಿ ಆತರ ಮನಸ್ಥಿತಿಯಿಂದ ನಿಮ್ಮ ಭುಜವನ್ನ ನೀವೇ ತಟ್ಕೊಳ್ಳಿ, ಐ ಆಮ್ ಗ್ರೇಟ್. ನಮ್ಮ ಅಪ್ಪ ಅಮ್ಮನ ಕಷ್ಟಕ್ಕೆ ನಾನು ಸ್ಪಂದಿಸ್ತೀನಪ್ಪ. ನಾನ್ ಯಾವುದೇ ಕಾರಣಕ್ಕೂ ಕೆಟ್ಟ ಹವ್ಯಾಸಗಳಿಗೆ, ಕೆಟ್ಟತನಗಳಿಗೆ ನಾನು ಪ್ರೋತ್ಸಾಹ ಮಾಡಲ್ಲ, ಗ್ರೇಟ್ ಅಂತ. ಸೊ ಹಂಗ ಅನ್ಕತಾ ಇದ್ರೆ ಅಂಥದ್ದೇ ಮನಸ್ಥಿತಿ ಸಿಗುತ್ತೆ. ಅಂತಹದೇ ಒಬ್ಬ ಒಳ್ಳೆ ಹುಡುಗ, ಅದ್ಭುತವಾದ ಗುಣ ಇರುವಂತ ಹುಡುಗ ನಿಮ್ಮ ಜೀವನದಲ್ಲಿ ಬರ್ತಾನೆ. ಎಲ್ಲರ ಜೀವನದಲ್ಲೂ ಒಬ್ಬ ಮದುವೆ ಆಗ್ಲಿಕ್ಕೆ ಬಂದೇ ಬರ್ತಾನೆ. ಅಲ್ಲಿವರೆಗೆ ನಾವು ನಮ್ಮ ಗುರಿಯ ಕಡೆಗೆ ಮಾತ್ರ ಗಮನ ಹರಿಸಿರ್ಬೇಕು. ನಿಮ್ ತಂದೆ ತಾಯಿಗೆ ಗೊತ್ತಿರಲ್ವಾ ನಿಮ್ಮನ್ನ ಮದುವೆ ಮಾಡ್ಬೇಕು ಅಂತ? ಗೊತ್ತಿರುತ್ತಾ ಇಲ್ವಾ? ಅದಕ್ಕಿಂತ ಮುಂಚಿತವಾಗಿ ಯಾಕೆ ಅವಸರ ಪಡ್ಬೇಕು? ಸೊ ನಿಮ್ ತಂದೆ ತಾಯಿ ಯಾವ್ದಾದ್ರು ಹುಡುಗನ್ ನೋಡೋದಾದ್ರೆ ಮಕ್ಳ, ಆ ಹುಡುಗನ ಕುಲ ಗೋತ್ರ, ಅವ್ನ್ ಯಾವ ಊರು, ಅವ್ನ್ಗೆ ಎಷ್ಟು ಜನ ಅಣ್ಣ ತಮ್ಮಂದಿರು, ಏನ್ ಕೆಲಸ ಮಾಡ್ತಾನೆ, ಎಷ್ಟು ಸಂಬಳ ಬರುತ್ತೆ ಅವನಿಗೆ, ಸೊ ಅವ್ನ್ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊಳಲ್ವಾ? ಅವ್ನ್ ಹೇಗ್ ನೋಡ್ಕಂತಾನ ನನ್ ಮಗಳನ್ನ ಅಂತ ಒಬ್ಬರನ್ನಿಬ್ಬರನ್ನಲ್ಲ ಮಕ್ಳ, 100 ಜನರನ್ನ ಕೇಳಿ ಅತ್ಯುತ್ತಮವಾದ ಗಂಡು ಮಕ್ಕಳನ್ನೇ ಆಯ್ಕೆ ಮಾಡಿ ನಿಮ್ಮ ಬಾಳ ಸಂಗಾತಿಯಾಗಿ ಕರ್ಕೊಂಡ್ಬರ್ಬೇಕು ಅಂತ ಬಯಸ್ತಾರಲ್ಲ. ಸೊ ದಯವಿಟ್ಟು ಅವ್ರಿಗೆ ಅವಕಾಶ ಮಾಡ್ಕೊಡಿ. ಯಾಕಂದ್ರೆ ಅವ್ರು ಯಾವಾಗ್ಲೂ ನಿಮ್ ಒಳ್ಳೇದೇ ಬಯಸುವಂತವ್ರು. 100ಕ್ಕೆ 100% ನಿಮ್ಗೆ ಒಳ್ಳೇದೇ ಬಯಸ್ತಾರೆ, ನಿಮಗ್ ಕೆಟ್ಟದನ್ನ ಬಯಸಲ್ಲ. ಸೊ ಬಿ ಕೇರ್ಫುಲ್. ನೀವು ಒಂದು ಹೆಜ್ಜೆ ಇಡ್ಬೇಕಾದ್ರೂ ಆ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ರಿ. ಆ ಹೆಜ್ಜೆ ಮುಂದೆ ಪ್ರಪಾತ ಸಿಕ್ಬಿಡ್ಬೋದು.
ಸೊ ಬಿ ಕೇರ್ಫುಲ್. ಓಕೆನಾ? ಓಕೆ. ಮತ್ತೆ ನಾನು ಅವಾಗಲೇ ಹೇಳಿದೆ ನಿಮ್ಗೆ, ನೀವು ನಿಮ್ಮ ಮನಸ್ಥಿತಿ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಜೇನು ತರದ ಮನಸ್ಥಿತಿ ಇರ್ಬೇಕು ನಿಮ್ಗೆ. ಯಾವಾಗ ಜೇನು ತರದ ಮನಸ್ಥಿತಿ ಇರುತ್ತೋ ನೀವು ಹೂವಿನ ಮೇಲೆ ಮಾತ್ರ ಕೂರ್ತೀರಾ. ಸೊ ಮಕರಂದವನ್ನ ಹೀರ್ತೀರಾ. ಸೊ ಜೇನನ್ನ ಕ್ರಿಯೇಟ್ ಮಾಡ್ತೀರಾ. ಆ ಜೇನು ಬಹಳ ರುಚಿಯಾಗಿರುತ್ತೆ, ಎಲ್ರು ತಿಂತಾರೆ ಇಷ್ಟಪಟ್ಟು. ಇಲ್ಲಿ ಯಾರಿಗ್ ಜೇನ್ ಇಷ್ಟ ಇಲ್ಲ ಮಕ್ಳ? ಯಾರಿಗ್ ಜೇನ್ ಇಷ್ಟ ಇಲ್ಲ? ಇಷ್ಟ ಇಲ್ವಾ ಜೇನು? ಮಾತಾಡ್ರೋ, ನಿಮ್ನೆ ಕೇಳ್ತಿರೋದಲ್ವಾ? ಇಷ್ಟ ಇದೆ ಇಲ್ಲ ಜೇನು? ಸೊ ಈಗ ನೊಣದ ಕೆಲಸ ಏನು? ಯಾವಾಗ್ಲೂ ಕೆಸರಿನ ಮೇಲೆ, ಕಕ್ಕಸಿನ ಮೇಲೆ, ಕೊಳಕಿನ ಮೇಲೆ ಕೂರುತ್ತೆ. ಸೊ ಅದು ನಿಮ್ಗೆ ಅಂತದನ್ನೇ ಸಂಗ್ರಹ ಮಾಡಿ ತಂದು ಕೊಡುತ್ತೆ ನಿಮ್ಗೆ. ತಿಂತೀರಾ? ತಿಂತೀರಾ? ಜೋರಾಗಿ ಹೇಳ್ರೋ. ಸೊ ಹಾಗಾಗಿ ನೀವ್ ಯಾರು? ನಾನು ನೊಣದ ಜೊತೆ ಸ್ನೇಹ ಮಾಡಿದಿನ, ಜೇನ್ನೊಣದ ಜೊತೆ ಸ್ನೇಹ ಮಾಡಿದಿನ? ಅವರು ನನಗೆ ಕಲಿಸ್ತಿರುವಂತಹ ಸ್ವಭಾವ ಎಂತದ್ದು ಅನ್ನೋದು ಕ್ಲಿಯರ್ ಆಗಿ ನಿಮಗೆ ಗೊತ್ತಿರಲಿ. ಓಕೆ ಮಕ್ಕಳ, ಈ ವಯಸ್ಸಲ್ಲಿ ಒಂದು ಅಟ್ರಾಕ್ಷನ್ ಬರುತ್ತೆ. ಸೊ ಯಾಕೆ ಅಟ್ರಾಕ್ಷನ್ ಬರುತ್ತೆ ಅಥವಾ ಇವೆಲ್ಲವೂ ಏನ್ ಕೊಡುತ್ತೆ? ಈಗ ನೀವೇ ಕೇಳ್ತಿರ್ತೀರಾ, ನಿಮ್ಮ ಅಪ್ಪನೋ ಅಥವಾ ನಿಮ್ಮ ಮಾವನೋ ಯಾರೋ ಸ್ವಲ್ಪ ಕ್ಲೋಸ್ ಆಗಿದ್ರೆ ನೀವು ಕೇಳ್ತೀರಾ, ಅಪ್ಪ ನೀನ್ ಡ್ರಿಂಕ್ಸ್ ಮಾಡ್ತೀಯಲ್ಲ, ಇದ್ರಿಂದ ನಿನ್ಗೆ ಏನ್ ಸಿಗುತ್ತೆ ಅಂತ ಕೇಳ್ತಿರಲ್ಲ. ಒಂದ್ ವೇಳೆ ಈಗ ಕೇಳಿದಿದ್ರು ನೀವು ಚಿಕ್ಕವರಾಗಿದ್ದಾಗ ಗ್ಯಾರಂಟಿ ಕೇಳಿರ್ತೀರ, ಅಪ್ಪ ನೀನು ಬೀಡಿ ಸೇದ್ತಾ ಇದೆಯಲ್ಲ, ಈ ಬೀಡಿ ಸೇದೋದ್ರಿಂದ ಏನ್ ಸಿಗುತ್ತೆ? ಈ ಸಿಗರೇಟ್ ಸೇದೋದ್ರಿಂದ ಏನ್ ಸಿಗುತ್ತೆ? ಸೊ ಈ ಕ್ವಶನ್ ಅನ್ನು ನೀವು ಕೇಳಿರ್ತೀರಾ. ನಾನ್ ಹೇಳ್ತೀನಿ ಅದು ಸೇದಿದ್ರೆ ಏನ್ ಸಿಗುತ್ತೆ ಅಂತ. ಸೊ ಏನು ಅಂತ ಹೇಳಿದ್ರೆ, ಈಗ ಸುಮ್ನೆ ಒಂದು ಕ್ವಶನ್ ಕೇಳೋದು ಮಕ್ಕಳ ನಿಮ್ಗೆ, ಆಯ್ತಾ? ಈ ಬೀಡಿ, ಸಿಗರೇಟ್ ಅಥವಾ ಯಾವುದೇ ಮಾದಕ ವಸ್ತುಗಳು ತಗೋತಿರಲ್ಲ, ಆ ಮಾದಕ ವಸ್ತುಗಳನ್ನ ಯಾರಾದ್ರೂ ತಗೋತಾರಲ್ಲ, ಸಾರಿ ನೀವು ತಗೊಳ್ಳಲ್ಲ, ನಾನು ತಗೊಳ್ಳಲ್ಲ, ಯಾರಾದ್ರೂ ತಗೋತಾರಲ್ಲ, ಆ ತಗೊಂಡಾಗ ಅವರ ದೇಹದಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ಅನ್ನ ನಾವೇಂತ ಕರಿತೀವಿ ಗೊತ್ತಾ? ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ. ಏನಂತ? ಹ್ಯಾಪಿ ಹಾರ್ಮೋನ್. ಯಾವ್ದದು ಹ್ಯಾಪಿ ಹಾರ್ಮೋನ್ ಅಂತ ಹೇಳಿದ್ರೆ ಅದರ ಹೆಸರು ಡೋಪಮಿನ್ ಅಂತ. ಏನಂತ? ಡೋಪಮಿನ್ ಅಥವಾ ಡೋಪಮೈನ್ ಅಂತ ಕರಿತೀವಿ. ಆ ಡೋಪಮಿನ್ ಅಥವಾ ಡೋಪಮೈನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಡ್ರಿಂಕ್ ಮಾಡ್ತಾನೋ ಅವಾಗ ರಿಲೀಸ್ ಆಗುತ್ತೆ, ಅಥವಾ ಬೆಟ್ಟಿಂಗ್ ಆಡ್ತಾರಲ್ಲ, ಕ್ರಿಕೆಟ್ ಬೆಟ್ಟಿಂಗು, ಅವಾಗ ರಿಲೀಸ್ ಆಗುತ್ತೆ. ಸೊ ಮೊಬೈಲ್ ಅಲ್ಲಿ ಗೇಮ್ಸ್ ಆಡ್ತಿರಲ್ಲಪ್ಪ, ಅವಾಗ್ಲೂ ರಿಲೀಸ್ ಆಗುತ್ತೆ. ಸೊ ಸೇಮ್ ಕೆಮಿಕಲ್ ಡ್ರಗ್ಸ್ ತಗೊಂಡಾಗ್ಲೂ ರಿಲೀಸ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಿರಲಿ. ಸಾರ್ ನಾವು ಡ್ರಗ್ಸ್ ತಗೋತಾ ಇಲ್ಲ ಸರ್, ಬರೀ ಮೊಬೈಲ್ ಅಲ್ಲಿ ಗೇಮ್ ಆಡ್ತಿದೀವಿ ಅಂದ್ರೆ ನೀವು ಡ್ರಗ್ ತಗೊಂಡಂಗೆ. ಹೌದು, ಸತ್ಯ. ಯಾಕೆ ಅಂತ ಹೇಳಿದ್ರೆ, ನೀವು ಮೊಬೈಲ್ ಅಲ್ಲಿ ಗೇಮ್ ಆಡುವಾಗ ರಿಲೀಸ್ ಆಗುತ್ತಲ್ಲ ಡೋಪಮಿನ್, ಅದೇ ಡೋಪಮಿನ್ ಡ್ರಗ್ಸ್ ತಗೊಂಡವ್ರಿಗೂ ರಿಲೀಸ್ ಆಗೋದು. ಸೊ ಮೊಬೈಲ್ ಗೇಮ್ಗೋಸ್ಕರ ತಂದೆ ತಾಯಿ ಮತ್ತೆ ಅಕ್ಕನಿಗೆ ಚಾಕು ಹಾಕ್ದ ಗೊತ್ತಾ? ಒಂದು ಹುಡುಗ ಉತ್ತರ ಕರ್ನಾಟಕದಲ್ಲಿ ಪತ್ರಿಕೆಯಲ್ಲಿ ಬಂದಿತ್ತು. ಯಾಕೆ ಅವ್ನ್ ಚಾಕು ಹಾಕ್ದ ಅಂದ್ರೆ ಅದು ಸಹ ಡ್ರಗ್ ತರನೇ ವರ್ಕ್ ಆಗುತ್ತೆ. ಸೊ ಇದು ನಾನು ಹೇಳ್ತಿರೋದಲ್ಲ, ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಹಾಗಾಗಿ ಅದು ಎಷ್ಟು ವ್ಯಸನ ಆಗುತ್ತೆ ನಿಮ್ಗೆ ಅಂತ ಹೇಳಿದ್ರೆ, ಎಷ್ಟು ಅಡಿಕ್ಟ್ ಆಗುತ್ತೆ ಅಂದ್ರೆ ಆ ಗೇಮ್ಸ್ ನ ಬಿಟ್ಟಿರಕ್ ಆಗಲ್ಲ. ಸೊ ಸರ್ ಇಲ್ಲ ಸರ್ ನಾವು ಗೇಮ್ ಎಲ್ಲ ಆಡಲ್ಲ ಸರ್, ಬರೀ ರೀಲ್ಸ್ ನೋಡ್ತೀವಿ ಸರ್ ಅಂದ್ರೆ, ರೀಲ್ಸ್ ನೋಡೋದು ಸಹ ಡ್ರಗ್ ಅಡಿಕ್ಟ್ ತರನೇ. ಗೊತ್ತಿರ್ಲಿ ನಿಮ್ಗೆ. ಸರ್ ನಾವ್ ಹಂಗೆಲ್ಲ ಏನಿಲ್ಲ ಸರ್, ನಾವು ರೀಲ್ ಗೀಲ್ ಮಾಡಲ್ಲ ಸರ್, ಬರೀ ಸುಮ್ಮನೆ ಮೇಕ್ ಎತ್ತೀವಿ ಸರ್ ರೀಲ್ ಬಂದ್ರೆ, ಅಂದ್ರೆ ಸ್ಕ್ರೋಲ್ ಮಾಡ್ತೀವಿ ಸರ್ ಅಂದ್ರೆ, ಇಟ್ಸ್ ಆಲ್ಸೋ ಎ ಡ್ರಗ್ ಅಡಿಕ್ಟ್. ಅದು ಸಹ ಡ್ರಗ್ ಅಡಿಕ್ಟ್ ತರನೇ ಕೆಲಸ ಮಾಡುತ್ತೆ. ಸೊ ಅದ್ ಯಾಕೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ ನಿಮ್ಗೆ, ಒಂದು ಮಾದಕ ವಸ್ತುವನ್ನ ಸೇವನೆ ಮಾಡಿದಾಗ ಕೆಮಿಕಲ್ ರಿಲೀಸ್ ಆಗುತ್ತಲ್ಲ, ಆ ಕೆಮಿಕಲ್ಲು ಡೋಪಮಿನ್ನೇ. ನೀವು ರೀಲ್ಸ್ ನೋಡುವಾಗ ವಾವ್ ವಾವ್ ಅಂತ ರೀಲ್ಸ್ ನೋಡ್ತಿರ್ತೀರಲ್ಲ, ಅವಾಗ ರಿಲೀಸ್ ಆಗುವಂತಹ ಕೆಮಿಕಲ್ಲು ಡೋಪಮಿನ್ನೇ. ಎರಡೂ ಒಂದೇ ಅಂದ್ಮೇಲೆ ನೀವು ರೀಲ್ಸ್ ನೋಡಿದ್ರೆ ಅಥವಾ ರೀಲ್ಸ್ ಮಾಡಿದ್ರೆ ತಪ್ಪು, ಅಥವಾ ಡ್ರಗ್ಸ್ ತಗೊಂಡ್ರೆ ತಪ್ಪು, ಆತರ ಇಲ್ಲ, ಎರಡೂ ಸಹ ಸೇಮೇ. ಹಾಗಿದ್ಮೇಲೆ ಈ ಡೋಪಮಿನ್ ಅನ್ನೋದು ಬೇಕಾ ಸಾರ್ ಮನುಷ್ಯನ್ಗೆ? ಇದು ಒಳ್ಳೇದ ಕೆಟ್ಟದ್ದ ಸಾರ್ ಅಂದ್ರೆ, ಡೋಪಮಿನ್ ಒಳ್ಳೇದೇ. ಡೋಪಮಿನ್ ಏನು? ಒಳ್ಳೇದೇ. ಆದ್ರೆ ನಿಮ್ಮ ಬ್ರೈನ್ ಬಹಳ ಪುಟಾಣಿ ಮಗು ಇದ್ದಂಗೆ, ಅದಕ್ಕೆ ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಸೊ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಗೊತ್ತಿಲ್ಲ ನಿಮ್ ಬ್ರೈನ್ಗೆ. ಅದು ಯಾವ್ದಾದ್ರು ರೂಪದಲ್ಲಿ ಬರ್ಲಿ, ಅದು ರಿಸೀವ್ ಮಾಡ್ಕೊಳ್ಳುತ್ತೆ, ಅದನ್ನೇ ಅಟ್ರಾಕ್ಟ್ ಮಾಡುತ್ತೆ. ಸೊ ನಿಮ್ಗೆ ಡೋಪಮಿನ್ ರಿಲೀಸ್ ಆಗುತ್ತೆ ಮಕ್ಕಳ. 1 hour ನೀವು ಯೋಗ ಮಾಡ್ಬೇಕು ಡೋಪಮಿನ್ ರಿಲೀಸ್ ಆಗ್ಬೇಕಾದ್ರೆ. 1 hour
ಯೋಗ ಮಾಡ್ಬೇಕು ಅಥವಾ ಎಕ್ಸರ್ಸೈಸ್ ಮಾಡ್ಬೇಕು ಅಥವಾ ಆಟ ಆಡ್ಬೇಕು, ವಿನ್ ಆಗ್ಬೇಕು. ಸೊ ಈಗ ಇಲ್ಲಿ ಕೂತಿದ್ದಾನೆ ಹುಡುಗ, ಏನಪ್ಪ ಹೆಸರು ನಿಂದು? ಕುಬೇರ. ಕುಬೇರನಾ? ಕುಬೇರ ಕೂತಿದ್ದಾನೆ. ಕುಬೇರನ್ಗೆ ಫಿಫಾ ವರ್ಲ್ಡ್ ಕಪ್ ಆಯ್ತಲ್ಲ, ಫುಟ್ಬಾಲ್ ವರ್ಲ್ಡ್ ಕಪ್ ನ ಕರೆದ್ಬಿಟ್ಟು ಇವನ್ನ ಕುಬೇರ ಬಾಯಲ್ಲಿ ತಗೋಂತ ಕೊಟ್ರೆ ಖುಷಿ ಆಗುತ್ತ ನಿನ್ಗೆ? ನೀನ್ ಆಡಿಲ್ಲ, ಮಾಡಿಲ್ಲ, ಗೆದ್ದಿಲ್ಲ, ಕಷ್ಟಪಟ್ಟಿಲ್ಲ, ಖುಷಿ ಆಗುತ್ತಲ್ವಾ? ಖುಷಿ ಆಗುತ್ತೆ. ನನಗ್ ಕೊಟ್ರು ಖುಷಿ ಆಗುತ್ತೆ, ನಿಮಗ್ ಕೊಟ್ರು ಖುಷಿ ಆಗುತ್ತೆ. ಯಾಕಂದ್ರೆ ಗೋಲ್ಡ್ ಪ್ಲೇಟೆಡ್ ಅದು ಬಹಳ ಕಾಸ್ಟ್ಲಿ. ಸೊ ಖುಷಿ ಪಡ್ತೀವಿ. ನಾವೇನು ಕಷ್ಟ ಪಡ್ಲಿಲ್ಲ, ನಮಗ್ ಸಿಗ್ತಾ ಇದೆ ಅಲ್ವಾ? ಸೊ ಈ ಅಡಿಕ್ಟ್ಗಳು ಕಷ್ಟಪಡದೆ ಸುಖ ಪಡುವಂತಹ ಅಥವಾ ಸಂತೋಷ ಪಡುವಂತಹ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ. ಸೊ ಈಗ 625ಕ್ಕೆ 625 ಮಾರ್ಕ್ಸ್ ಯಾರೊಬ್ರು ಟಾಪರ್ ತೆಗ್ದಿರ್ತಾರೆ SSLC ನಲ್ಲಿ. 625ಕ್ಕೆ 625 ಮಾರ್ಕ್ಸ್ ಟಾಪರ್ ತೆಗ್ದಿರ್ತಾರೆ. ಯಾರನ್ನೋ ಒಬ್ಬನ ನಿಮ್ಮಲ್ಲಿರುವಂತಹ ಫೇಲ್ ಆಗಿರೋರನ್ನ ಕರೆದ್ಬಿಟ್ಟು ತಗೋಂತ ಒಂದು ಪ್ರಶಸ್ತಿ ಕೊಟ್ರೆ ಅವ್ರು ಖುಷಿ ಪಡ್ತಾರ? ಇಲ್ಲ. ಸರಿನಾ ಅದು ಹಂಗ್ ಮಾಡೋದು? ತುಂಬಾ ಫೇಲ್ ಆಗಿರುವಂತ ಹುಡುಗನ್ ಕರ್ಕೊಂಡ್ ಬಂದ್ಬಿಟ್ಟು ನೀನ್ ರಾಜ್ಯಕ್ಕೆ ಟಾಪರ್ ಆಗಿದೆ ತಗೊಳಪ್ಪ ಅಂತ ಕೊಟ್ರೆ ಖುಷಿ ಪಡ್ತಾನ ಅವನು? ಸೊ ನೀವು ಹಂಗೇನೆ, ನೀವು ಕಷ್ಟಪಟ್ಟು ಗಳಿಸ್ಬೇಕು ಯಾವ್ದನ್ನ, ಡೋಪಮಿನ್ನ. ಅದೆಲ್ಲಿ ಸಿಗುತ್ತೆ? ನೀವು ಖೋಖೋ ಆಟ ಆಡಿ ವಿನ್ ಆದಾಗ ಸಿಗುತ್ತೆ ನಿಮ್ಗೆ. ಖೋಖೋ ಆಟ ಆಡಿ ಅಪೋಸಿಟ್ ಟೀಮ್ ಜೊತೆ ವಿನ್ ಆಗ್ಬೇಕು ಅಂದ್ರೆ, ತಾಲೂಕ್ ಲೆವೆಲ್ ಅಲ್ಲಿ ವಿನ್ ಆಗ್ಬೇಕು ಅಂದ್ರೆ ಏನ್ ಕಷ್ಟ ಇರುತ್ತೆ ನಿಮಗ್ ಗೊತ್ತಿರುತ್ತೆ. ಸೊ ಥ್ರೋಬಾಲ್, ವಾಲಿಬಾಲ್ ಅಲ್ಲಿ ವಿನ್ ಆದ್ರೆ, ಕಬಡ್ಡಿನಲ್ಲಿ ವಿನ್ ಆದ್ರೆ, ಆ ಒಂದು ವಿನ್ ಆಗಕ್ಕೆ ಏನ್ ಕಷ್ಟ ಪಡ್ಬೇಕು? ಆಪೋಸಿಟ್ ಅವ್ರ ಜೊತೆ ನಾವು ಆಡಿ ಗೆಲ್ಬೇಕು, ಅದು ನ್ಯಾಯಯುತವಾಗಿ ಗೆಲ್ಬೇಕು ಅಲ್ವಾ? ಆಗ ರಿಲೀಸ್ ಆಗುವಂತ ಡೋಪಮಿನ್ ಬರೀ ರೀಲ್ಸ್ ನೋಡಿದ್ರೆ ಬಂದ್ಬಿಡ್ತಾ ಇದೆ ಅಂದ್ರೆ ಬ್ರೈನ್ ಏನ್ ಮಾಡುತ್ತೆ? ಅಷ್ಟೊಂದು ಯಾಕೆ ಕಷ್ಟಪಡ್ತೀಯ? ಇಲ್ಲೇ ಈಸಿ ಮಾರ್ಗ ಸಿಕ್ಕಿದೆ, ಸೊ ಇದನ್ನೇ ಬಳಸು. ನೀವು ಬೇಡ ಅಂದ್ರೂ ಈ ಕಡೆಗೆ ಎಳ್ಕ ಬರುತ್ತೆ. ಅಶ್ವಿನಿ ಬೇಡ, ಬಾಯ್ಲಿ ಸುಮ್ಮನೆ ಖೋಖೋ ಆಡಿ 1 ಗಂಟೆ ಮೈಕೈ ನೋಯಿಸ್ಕೊಂಡು ಮಣ್ಣಲ್ಲೆಲ್ಲ ಬಿದ್ದು ಧೂಳು ಕುಡಿದು ಡೋಪಮಿನ್ ತಗೊಳ್ಳೋ ಬದಲು ಬಾಯ್ಲಿ 1 ಗಂಟೆ ಸುಮ್ಮನೆ ರೀಲ್ಸ್ ನೋಡು, ನಾನು ಇಲ್ಲೇ ರಿಲೀಸ್ ಆಗ್ತೀನಿ. ಕಾವ್ಯ ಬಾಯ್ಲಿ ರೀಲ್ಸ್ ನೋಡು. ಯಾರು ಕರೀತಿರೋದು? ಮೊಬೈಲೇ ಕರೆಯುತ್ತೆ ನಿಮ್ನ, ಈಸಿಯಾಗಿ ಸಿಗ್ತಾ ಇದೆಯಲ್ಲ. ಸೊ ಅಷ್ಟು ಕಷ್ಟ ಪಡ್ಬೇಕಾಗುತ್ತೆ ಡೋಪಮಿನ್ ನ್ಯಾಚುರಲ್ ಆಗಿ ಬಂದ್ರೆ. ಬಟ್ ನ್ಯಾಚುರಲ್ ಆಗಿ ಬರುವಂತ ಡೋಪಮಿನ್ ಮಕ್ಕಳ ನಿಮ್ಮೊಳಗೆ ಎಂತ ಆತ್ಮವಿಶ್ವಾಸ, ಚೈತನ್ಯವನ್ನು ತುಂಬಿಸುತ್ತೆ ಅಂದ್ರೆ, ನೀವು ಯಾವುದೇ ಸೋಲ್ ಬಂದ್ರು ಸಹಿಸ್ಕೊಳ್ಳುವಂತ ಶಕ್ತಿನ ಕಲಿಸುತ್ತೆ. ಆಟ, ನಿಜವಾದ ಆಟ ಯಾವುದು? ಫೀಲ್ಡ್ ಅಲ್ಲಿ ಆಡುವಂತ ಆಟ, ಮೊಬೈಲ್ ಆಟ ಅಲ್ಲ. ಫೀಲ್ಡ್ ಅಲ್ಲಿ ಆಡುವಂತ ಆಟ ನಿಮ್ಗೆ ಬೆವರು ಸುರಿಸೋಂಗ್ ಮಾಡುತ್ತೆ, ನಿಮ್ಗೆ ಆರೋಗ್ಯ ಬರುತ್ತೆ, ನಿಮ್ಗೆ ಶಕ್ತಿ ಬರುತ್ತೆ, ಸೋಲನ್ನ ಸಹಿಸ್ಕೋತೀರಾ, ಗೆಲುವನ್ನ ಸಂಭ್ರಮಿಸ್ತೀರಾ, ನಿಮ್ಮ ಭಾವನೆಗಳು ನಿಯಂತ್ರಣಕ್ಕೆ ಬರುತ್ತೆ. ನಿಮ್ಗೆ ಎಷ್ಟು ಆರೋಗ್ಯ ಬರುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಳ್ಳೆ ಮೈಕಟ್ಟು ಬರುತ್ತೆ, ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ, ಫಿಸಿಕಲಿ ಸ್ಟ್ರಾಂಗ್ ಆಗ್ತೀರಾ, ಯಾವುದು ಫೀಲ್ಡ್ ಅಲ್ಲಿ ಆಡೋ ಆಟ. ಸೊ ನೀವು ಮೊಬೈಲ್ ಅಲ್ಲಿ ಆಡುವಂತ ಆಟ ಏನು? ಅದು ಸಹ ಸೇಮ್ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನೀವು ಲೇಜಿ ಆಗ್ತೀರಾ, ನೀವು ಅಡಿಕ್ಷನ್ ಆಗ್ತೀರಾ. ಸೊ ನಿಮ್ಗೆ ಕಣ್ಣಿನ ಸಮಸ್ಯೆ ಬರುತ್ತೆ, ನಿಮ್ಗೆ ಮೆಂಟಲಿ ಲೇಜಿ ಆಗ್ತೀರಾ, ಯಾವಾಗ್ಲೂ ಈಸಿನೇ ಬಯಸ್ತಾ ಹೋಗುತ್ತೆ ಬಾಡಿ. ಅಭ್ಯಾಸ ಮಾಡ್ಕೊಂಡ್ರೆ, ಇದನ್ನ ಕೆಟ್ಟ ಅಭ್ಯಾಸ ಮಾಡ್ಕೊಂಡ್ರೆ. ಸೊ ಡಿಸೈಡ್ ಮಾಡಿ, ನಿಮ್ಗೆ ರಿಯಲ್ ಹ್ಯಾಪಿ ಒಬ್ಬ ಬರ್ತಾನೆ, ಬಂದು ರೆಕಾರ್ಡ್ ಆಗ್ತಿದೆಯಾ ಮಕ್ಳ? ಬಂದು ಓಕೆ ಬರ್ಲಿ, ಕಟ್ ಮಾಡಿ, ಡೋಂಟ್ ವರಿ. ಓಕೆ ಆಯ್ತಾ? ಸೂರ್ಯವಂಶ ಅನ್ನುವಂತ ಸಿನಿಮಾದಲ್ಲಿ ಒಬ್ಬ ಬಂದು ಆ ಹೋಟೆಲ್ ಅವನ ಹತ್ರ ಹೊಗಳ್ತಿರ್ತಾನೆ, ಅನ್ನದಾನ ಪ್ರಭು ನೀನ್ ಎಂತ ದಯಾಮಯಿ, ಕರುಣಾಮಯಿ ನೀನು ಅಂತ ಹೊಗಳ್ತಿರ್ತಾನೆ. ಆಗ ಅವ್ನು ಹೊಗಳ್ದಂಗೆ ಈ ಹೋಟೆಲ್ ಓನರ್ ಏನಾರ್ತಿರ್ತಾನೆ, ಅಯ್ಯಪ್ಪ ಇವನ್ಗೊಂದು ಚಿತ್ರಾನ್ನ ಕಟ್ಟು, ಅಯ್ಯಪ್ಪ ಇವನ್ಗೊಂದು ಮೈಸೂರು ಪಾಕ್ ಕಟ್ಟು, ಇವನ್ಗೆ ವಡೆ ಕಟ್ಟು, ಇವನ್ ಚಟ್ನಿ ಕಟ್ಟು, ದೋಸೆ ಕಟ್ಟು, ಇಡ್ಲಿ ಕಟ್ಟು ಅಂತ. ಹಂಗೆಂತ ಎಲ್ಲ ಹೇಳಿದ್ಮೇಲೆ ಇವನ್ ಪುನಃ ಅವನನ್ನು ಕೇಳ್ತಾನೆ, ಗುರುಗಳೇ ನೀವು ಹೇಳ್ದಂತೆ ಯಾವ ಫುಡ್ ಬರ್ಲಿಲ್ವಲ್ಲ ಅಂತ. ಆಗ ಅವನಂತಾನೆ, ಯಾವ ಫುಡ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ನೀವು ನನ್ನ ಮಾತಲ್ಲಿ ಹೊಗಳಿದ್ರಿ, ನಾನು ನಿಮಗ್ ಮಾತಲ್ಲಿ ಅವೆಲ್ಲನೂ ಪಾರ್ಸೆಲ್ ಮಾಡ್ಕೊಡಿ ಅಂತ ಹೇಳಿದೆ. ಸೊ ಈ ಎಲ್ಲವೂ ನಾನು ಹೇಳಿದ್ನಲ್ಲ ಅಡಿಕ್ಷನ್ನು, ಇದು ನೀವು ಊಟನೇ ತಿಂದಿರಲ್ಲ, ಮೈಸೂರು ಪಾಕೆ ತಿಂದಿರಲ್ಲ, ಫೇಕ್ ಮೈಸೂರು ಪಾಕ್ ತರ ವರ್ಕ್ ಆಗುತ್ತೆ. ನೀವು ಸ್ವೀಟೇ ತಿಂದಿರಲ್ಲ, ಫೇಕ್ ಸ್ವೀಟ್ ತರ ವರ್ಕ್ ಆಗುತ್ತೆ. ನಿಮ್ಗೆ ರಿಯಲ್ ಸ್ವೀಟ್ ಬೇಕಾ, ಫೇಕ್ ಸ್ವೀಟ್ ಬೇಕಾ? ರಿಯಲ್ ಕಬಾಬ್ ಬೇಕಾ ಅಥವಾ ರಬ್ಬರಲ್ಲಿ ಮಾಡಿರೋ ಕಬಾಬ್ ಬೇಕಾ?
ಆಯ್ತಾ? ಪ್ಲಾಸ್ಟಿಕ್ ಮೊಟ್ಟೆ ಬೇಕಾ, ರಿಯಲ್ ಮೊಟ್ಟೆ ಬೇಕಾ? ಸೊ ರಿಯಲ್ ಬೇಕು ಅಂದ್ರೆ ನೀವು ಫೀಲ್ಡ್ ಅಲ್ಲಿ ಕಷ್ಟಪಟ್ಟು ಆಟ ಆಡ್ರಿ, ಮೊಬೈಲ್ ಬಿಡ್ರಿ. ಸೊ ನೀವು ಪುಸ್ತಕಗಳನ್ನ ಓದ್ರಿ, ಒಳ್ಳೆ ಮಾರ್ಕ್ಸ್ ತಗೊಳ್ರಿ. ಇದೇ ನಿಮ್ HMS ನಿಮ್ಮನ್ನ ಕರೆದು, ಆಯ್ತಾ, ನಿಮ್ HMS ನಿಮ್ಮನ್ನ ಕರೆದು ನೀವು ಒಳ್ಳೆ ಮಾರ್ಕ್ಸ್ ತೆಗ್ದಿದ್ರ ಅಂತ ಇದೇ ಸ್ಟೇಜ್ ಮೇಲೆ ನಿಮ್ಮನ್ನ ಕೂರಿಸಿ ಇಡೀ ಊರೇ ಕ್ಲಾಪ್ ಹಾಕಿದಾಗ ಸಂತೋಷ ಆಗಲ್ಲ? ಸೊ ದಿಸ್ ಇಸ್ ದಿ ರಿಯಲ್ ಹ್ಯಾಪಿ. ಆಯ್ತಾ? ಅದನ್ನ ಬಿಟ್ಬಿಟ್ಟು ಅದೇ ಖುಷಿನ ಯಾವ್ದೋ ಹುಡುಗ ನನ್ ಕಡೆ ನೋಡ್ದ ಅಂತ ಮೆಸೇಜ್ ಮಾಡೋದ್ರಲ್ಲೂ ಬರುತ್ತೆ ಅಂತ ಮೆಸೇಜ್ ಮಾಡ್ತಾ ಕೂತ್ರೆ, ಆಗ ಮೆಸೇಜ್ ಮಾಡೋರನ್ನ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡ್ತಾರ? ನೀನ್ ಇಷ್ಟ ಜನ ಹುಡುಗರಿಗೆ ಮೆಸೇಜ್ ಮಾಡಿದ್ಯಾ, ಹುಡುಗಿರಿಗೆ ಮೆಸೇಜ್ ಮಾಡಿದ್ಯಾ, ಬಾಯಲ್ಲಿ ನಾವು ಬಹಳ ದೊಡ್ಡ ಸಾಧನೆ ಮಾಡಿದ್ಯಾ ನೀನು ಅಂತ ಹಾರ ಹಾಕ್ತಾರ ನಿಮ್ಗೆ? ಸೊ ಯೋಚನೆ ಮಾಡಿ, ನಿಮ್ಗೆ ರಿಯಲ್ ವರ್ಲ್ಡ್ ಬೇಕಾ, ಫೇಕ್ ವರ್ಲ್ಡ್ ಬೇಕಾ? ರಿಯಲ್ ವರ್ಲ್ಡ್ ಬೇಕಲ್ಲ. ಸೊ ನಾವು ಬಹಳ ಕಡಿಮೆ ಮಾತಾಡೋದು, ಏನು 10 ನಿಮಿಷ ಮಾತಾಡಿರ್ಬೋದಾ? ಎಷ್ಟೊತ್ತು ಮಾತಾಡಿರ್ಬೋದು? ಅರ್ಧ ಗಂಟೆ ಮೇಲಾಯ್ತಾ? ಓಕೆ, ಬೋರ್ ಆಯ್ತಾ? ಓಕೆ, ಯಾವ್ದೋ ಲಾಸ್ಟ್ ಅಲ್ಲಿ ಒಂದು ಮಗು ಮಲಗೈತಲ್ಲ, ಯಾಕೆ ನಿದ್ರೆ ಬತ್ತಾಯ್ತಾ? ಕೂತ್ಕೊಳ್ಳಿ. ಓಕೆ ಮಕ್ಕಳ, ಓಕೆ 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 ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಈಗ ನಾನು ಏನ್ ಹೇಳಿದೀನೋ ಈ ವಿಚಾರಗಳನ್ನ ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ನೀವು ಅತ್ಯಂತ ಯಶಸ್ವಿಯಾದ ವ್ಯಕ್ತಿ ಆಗ್ತೀರಾ. ಸೊ ಇಡೀ ಕಟ್ಟೆಮಳವಾಡಿನಲ್ಲಿ ದೊಡ್ಡದಾಗಿ 625ಕ್ಕೆ 625 ಮಾರ್ಕ್ಸ್ ತೆಗೆದ್ರೆ ಇಡೀ ಕಟ್ಟೆಮಳವಾಡಿಯ ಬೀದಿಗಳಲ್ಲಿ ನಿಮ್ ಫೋಟೋ ಹಾಕ್ತಾರೆ. 625ಕ್ಕೆ 625 ಬಂದಿದೆ SLC ಲಿ ನಮ್ಮೂರ್ ಹೆಣ್ಮಗಳು ಅಂತ. ಎಷ್ಟೋ ಜನ ಮೀಡಿಯಾದವ್ರು ನಿಮ್ಮನ್ನ ಹುಡುಕೊಂಡು ಬರ್ತಾರೆ, ಎಲ್ಲಿದ್ದಾಳೆ ಇವಳು ಅಂತ, ನಿಮ್ಮ ಮನೆ ಅಡ್ರೆಸ್ನ. ಸೊ ಅದೇ ನೀವು ಕೆಟ್ಟ ದಾರಿಯನ್ನ ತುಳಿದ್ರೆ ಅಥವಾ ಕೆಟ್ಟ ಸ್ವಭಾವವನ್ನ ಬೆಳೆಸ್ಕೊಂಡ್ರೆ ನಿಮ್ಮ ಮನೆ ಹತ್ರ ಹುಡಿಕೊಂಡು ಬರ್ತಾರೆ. ಯಾರು ಗೊತ್ತಾ? ಪೊಲೀಸ್ನವರು ಹುಡಿಕೊಂಡು ಬರ್ತಾರೆ, ಯಾರ್ದಪ್ಪ ಈ ಮನೆ ಅಂತ. ಸೊ ಆಗ ನಿಮ್ ಬಗ್ಗೆ ಒಳ್ಳೆ ಮಾತಾಡ್ತಾರ ಅವರು. ಎಂತ ಮಗಳು ಎತ್ಬಿಟ್ಟಯ್ಯ ನೋಡಯ್ಯ ನೀನ್ ಹೆಂಗಂತವ್ರೆ ತಂದೆ ತಾಯಿಗಳಿಗೆ ಮಾತಾಡ್ತಾರೆ. ಅಥವಾ ನಿಮ್ಗೂ ಅಷ್ಟೇ, ಗಂಡು ಮಕ್ಕಳುಗಳಿಗೂ ಅಷ್ಟೇನೆ. ಹಾಗಾಗಿ ನಿಮ್ಮ ಮನೆ ಹತ್ರ ಪ್ರೆಸ್ ಅವ್ರು ಬರ್ಬೇಕು ಸನ್ಮಾನ ಮಾಡಕ್ಕೆ. ಹುಡಿಕೊಂಡು ಬೆಂಗಳೂರಿಂದ ಬರ್ತಾರೆ TV9 ಅವರು. ಎಲ್ಲಿದ್ದಳು ಸ್ವಾತಿ, ಅವ್ರ ಮನೆ ಎಲ್ಲಿದ್ದು, 625ಕ್ಕೆ 625 ಮಾರ್ಕ್ಸ್ ತೆಗ್ದವಳೆ ಅಂತ ಅಲ್ವಾ? ಪಬ್ಲಿಕ್ TV ಅವ್ರು ಬರ್ತಾರೆ, ಸುವರ್ಣದವ್ರು ಬರ್ತಾರೆ, ಎಲ್ಲಾ TV ಚಾನಲ್ ಅವ್ರು ನಿಮ್ಮ ಮನೆಗೆ ಬಂದು ದೊಡ್ಡದಾಗಿ ಇಡೀ ದೊಡ್ಡ ಪೇಪರ್ ಅಲ್ಲಿ ಪ್ರಮುಖವಾದ ಮುಖ್ಯವಾದ ಪುಟದಲ್ಲಿ ಬರುತ್ತೆ ಟಾಪ್ 1 ರ್ಯಾಂಕ್ ಈಕೆ ಅಂತ. ನಿಮ್ಮೂರು ಬರುತ್ತೆ ಅದ್ರಲ್ಲಿ, ಕಟ್ಟೆಮಳವಾಡಿ ಅಂತ ತೆಗೆದ್ರೆ ರ್ಯಾಂಕು. ಅದು ನಿಜವಾದ ಹ್ಯಾಪಿನೆಸ್, ಸಂತೋಷ. ಇನ್ಯಾವನ್ಗೋ ಮೆಸೇಜ್ ಮಾಡೋದು, ಇನ್ಯಾವಳಿಗೋ ಮೆಸೇಜ್ ಮಾಡೋದು, ಗೇಮ್ ಮಾಡೋದು, ಕೂತ್ಕೊಂಡು ಆ ಒಂದು ಭ್ರಮೆಯ ಲೋಕದಲ್ಲಿ ಬದುಕೋದು ಖುಷಿ ಅಲ್ಲ. ಸೊ ಎಂತ ಖುಷಿ ನೀವು ಪಡ್ಕೋಬೇಕು ಅಂದ್ರೆ, ನಾನ್ ರ್ಯಾಂಕ್ ಬರ್ಬೇಕು, ನಾನ್ ಟಾಪರ್ ಆಗ್ಬೇಕು, ತಾಲೂಕ್ ಟಾಪರ್ ಆಗ್ಬೇಕು, ನಾನ್ ಡಿಸ್ಟ್ರಿಕ್ಟ್ ಟಾಪರ್ ಆಗ್ಬೇಕು, ನಾನು ಸ್ಟೇಟ್ ಟಾಪರ್ ಆಗ್ಬೇಕು ಅನ್ನೋ ಗುರಿನ ಇವತ್ತು ತಲೆ ಒಳಗಡೆ ಆ ಒಂದು ಸೀಡ್ಸ್ ಅನ್ನ, ಆ ಒಂದು ಬಿತ್ತನೆಯನ್ನ ಮಾಡ್ಕೊಳ್ಳಿ ನಿಮ್ ತಲೆ ಒಳಗಡೆ. ಸೊ ಮುಂದೊಂದ್ ದಿನ ಅದು ದೊಡ್ಡ ಮರವಾಗಿ ಬೆಳೆದು ನೀವು ಸ್ಟೇಟ್ ಅಥವಾ ತಾಲೂಕ್ ಟಾಪರ್ ಖಂಡಿತ ಆಗ್ತೀರಾ. ಸೊ ನೀವು ಯಾವ್ದನ್ನ ಯೋಚನೆ ಮಾಡ್ತಿರೋ ನೀವು ಅದೇ ಆಗ್ತೀರಾ. ಸೊ ಹಾಗಾಗಿ ಬ್ರೈನ್ಗೆ ಏನ್ ಟ್ರೈನಿಂಗ್ ಕೊಡ್ಬೇಕು ಎವ್ರಿ ಡೇ ನಾವು ಅಂದ್ರೆ, ನಾನೊಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಮಕ್ಕಳ, 5 ಟೆಕ್ನಿಕ್ಕು. ಓಕೆನಾ? ಯಾಕಂದ್ರೆ ಇಷ್ಟೆಲ್ಲ ಹೇಳಿ ಸರ್ ಮನಸ್ಸನ್ನ ನಾವು ಸದೃಢವಾಗಿ ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ ಸರ್, ಆದ್ರೆ ಹೆಂಗ್ ಸದೃಢವಾಗಿ ಇಟ್ಕೊಳ್ಳೋದು ಸರ್ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಸೊ 5 ಅತ್ಯಂತ ಪ್ರಮುಖವಾದ ವಿಷಯಗಳನ್ನ ಹೇಳ್ತೀನಿ, ಆಯ್ತಾ? ಕೇಳಿಸ್ಕೊ. ಏನದು ಅಂತ ಹೇಳಿದ್ರೆ ಮಕ್ಕಳ, ಫಸ್ಟ್ ಒನ್ ಏನ್ ಮಾಡ್ಬೇಕು ಗೊತ್ತಾ? ಬೆಳಿಗ್ಗೆ ಎದ್ದ ತಕ್ಷಣ ನೀವು ಇದನ್ನ ಪಾಸಿಟಿವ್ ಅಫರ್ಮೇಶನ್ ಅಂತ ಕರಿತೀವಿ. ನಾವು ಕನ್ನಡಿ ಮುಂದೆ ಏನಾದ್ರೂ ನಿಂತ್ಕೊಂಡು ಹೇಳ್ಬೋದು, ಆಯ್ತಾ? ಮಿರರ್ ಟಾಕ್ ಅಂತ ಕರಿತೀವಿ ನಾವು ಸೈಕಾಲಜಿನಲ್ಲಿ. ನಮಗ್ ನಾವೇ ಐ ಆಮ್ ದ ಬೆಸ್ಟ್, ನಾನು ಬಹಳ ಶ್ರೇಷ್ಠವಾದ ಮನಸ್ಥಿತಿ ಹೊಂದಿದ್ದೀನಿ, ನನ್ನ ಕೈಲಿ ಎಲ್ಲವೂ ಸಾಧ್ಯ, ನಾನು ಏನ್ ಮಾಡ್ತಿದ್ದೀನಿ ಎಲ್ಲವೂ ಒಳ್ಳೇದೇ ಆಗ್ತಾ ಇದೆ. ಸೊ ಅದ್ ಇಂಗ್ಲಿಷಲ್ಲಿ ಐ ಆಮ್ ದ ಬೆಸ್ಟ್, ಐ ವಿಲ್ ಅಚೀವ್ ದ ಬೆಸ್ಟ್, ಐ ವಿಲ್ ಶೇರ್ ದ ಬೆಸ್ಟ್, ರೆಸ್ಟ್ ಆಫ್ ಮೈ ಲೈಫ್ ಇಸ್ ದಿ ಬೆಸ್ಟ್ ಆಫ್ ಮೈ ಲೈಫ್. ಅಂದ್ರೆ ಉಳಿದಿರುವ ನನ್ನ ಸಮಯ
ಅದ್ಭುತವಾದಂತಹ ಸಮಯ, ಸಾಧನೆ ಮಾಡ್ಲಿಕ್ಕೋಸ್ಕರ ಬಂದಿದ್ದೀನಿ, ನನಗೆ ಎಲ್ಲವೂ ಸಾಧ್ಯ, ನಾನು ಓದಿದ ಎಲ್ಲಾ ವಿಷಯಗಳು ನನ್ನ ತಲೆಗೆ ಹೋಗ್ತಾ ಇದೆ, ನಾನು ಅತ್ಯಂತ ಶ್ರೇಷ್ಠವಾದ ಚಿಂತನೆಗಳನ್ನ ಒಳಗೊಂಡಿದ್ದೀನಿ, ನಾನು ನಮ್ಮ ತಂದೆ ತಾಯಿಗಳನ್ನ ಪ್ರೀತಿಸ್ತೀನಿ, ನಾನು ಶ್ರೇಷ್ಠವಾದ ವ್ಯಕ್ತಿ ಅಂತ ಪ್ರತಿದಿನ ಅನ್ಕೋತಾ ಇರಬೇಕು. ಸೊ ನಾವು ಶ್ರೇಷ್ಠವಾಗಿ ಇಲ್ವಲ್ಲ ಸರ್ ಅಂದ್ರೆ ಡೈಲಿ ಅನ್ಕತಿದ್ರೆ ನಿಮ್ಮ ಬ್ರೇನ್ ಅದನ್ನ ನಂಬುತ್ತೆ, ನಿಮ್ಮನ್ನ ಶ್ರೇಷ್ಠವಾದ ವ್ಯಕ್ತಿಗಳನ್ನಾಗಿ ಮಾಡುತ್ತೆ. ಯಾವುದು? ಫಸ್ಟ್ ಒನ್ ಪಾಸಿಟಿವ್ ಅಫರ್ಮೇಶನ್. ಅಂಡ್ ಸೆಕೆಂಡ್ ಒನ್ ಏನ್ ಮಾಡ್ಬೇಕು ಅಂದ್ರೆ ಗ್ರಾಟಿಟ್ಯೂಡ್ ಫಾರ್ 5 ಥಿಂಗ್ಸ್ ಅಥವಾ 5 ಪರ್ಸನ್ಸ್. 5 ವಿಷಯಗಳಿಗೆ ನೀವು ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಪ್ರತಿದಿನ. ಏನದು ಅಂತ ಹೇಳಿದ್ರೆ, ಈಗ ನಾನು ಟೀಚ್ ಮಾಡಿ ನಿಮ್ಗೆ ಹೋಗ್ತಾ ಇದ್ದೀನಿ, ನಿಮ್ ಮನ್ಸಲ್ಲಿ ಅನ್ಕೋಬೇಕು ಅಥವಾ ಬರೆದಿಡ್ಬೇಕು, ತೊಂದರೆ ಇಲ್ಲ. ಏನದು ಅಂತ ಹೇಳಿದ್ರೆ, ಇವತ್ತು ಧರ್ಮಸ್ಥಳ ಸಂಸ್ಥೆ ಕಡೆಯಿಂದ ಸುರೇಶ್ ಸರ್ ಅಂತ ಬಂದಿದ್ರು, ಮತ್ತೆ ಧರ್ಮಸ್ಥಳ ಸಂಸ್ಥೆಯವರಿಗೆ ಸುರೇಶ್ ಸರ್ ಅವರಿಗೆ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತ. ಸೊ ನಿಮ್ HM ಏನಾದ್ರು ಒಳ್ಳೆ ಮಾತು ಹೇಳಿದ್ರೆ HM ಸಹ ಕೃತಜ್ಞತೆಯನ್ನ, ಟೀಚರ್ಸ್ಗೂ ಕೃತಜ್ಞತೆಯನ್ನ, ತಂದೆ ತಾಯಿಗಳ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತ. ಈ ಗ್ರಾಟಿಟ್ಯೂಡ್ ಮೈಂಡ್ ಸೆಟ್ ಏನ್ ಮಾಡುತ್ತೆ, ನಿಮ್ ಒಳಗಡೆ ನಿಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ಸೊ ಏನು ಇಲ್ಲ ಸರ್ ವಿಷಯ ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣನೇ ಇವತ್ತು ಬದುಕಿದ್ದೀನಿ, ಸೊ ಭಗವಂತ ನೀನ್ ನನ್ಗೆ ಇವತ್ತೊಂದು ಜನ್ಮ ಕೊಟ್ಟಿದ್ಯಾ, ಹಾಗಾಗಿ ನಿನಗೆ ನಾನು ಕೃತಜ್ಞತೆ ಸಲ್ಲಿಸಿದ್ದೀನಿ ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಜಗತ್ತಿನ 10 ಲಕ್ಷ ಜನ ಬೆಳಿಗ್ಗೆ ಎದ್ದೇಳಲ್ಲ, ರಾತ್ರಿ ಮಲಗಿದವರು. ಜಗತ್ತಿನಾದ್ಯಂತ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ 10 ಲಕ್ಷ ಜನ ಸತ್ತು ಹೋಗಿರ್ತಾರೆ, ಎದ್ದೇಳಲ್ಲ. ಸೊ ನಾವು ಬದುಕಿದೀವಿ ಅಂದ್ರೆ ಥ್ಯಾಂಕ್ಸ್ ಗಾಡ್. ಭಗವಂತ, ನಾನು ನಂಬಿರುವಂತ ಗಣೇಶ, ಶನಿದೇವರೇ, ಈಶ್ವರ, ಅಲ್ಲ, ಏಸು, ಯಾರೋ ಒಬ್ರು, ನಾನು ನಿನ್ನ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಸೊ ನೀವು ಪ್ರತಿದಿನ ಉಸಿರಾಡ್ತಿರುವಂತ ಗಾಳಿ ಬರ್ತಾ ಇದೆ ಗಿಡಗಳಿಂದ, ಸೊ ನೀವು ಗಿಡಗಳಿಗೂ ಸಹ ಕೃತಜ್ಞತೆ ಸಲ್ಲಿಸಿ. ನೀವು ತಿಂತಿರುವಂತ ಊಟ, ಒಂದು 5-10 ಸೆಕೆಂಡ್ ಆ ಊಟ ನೋಡಿ, ಅದಕ್ಕೊಂದು ಕೃತಜ್ಞತೆ ಸಲ್ಲಿಸಿ. ಸುಮ್ಮನೆ ಹಿಂದೆ ಎಲ್ಲ ನೀವು ನೋಡಿರ್ತೀರ, ನಿಮ್ಮ ಅಜ್ಜಿ ತಾತ ಯಾರೋ ಮಾಡಿರ್ತಾರ, ಈಗ ನಿಮ್ಮ ಅಪ್ಪನೂ ಮಾಡ್ಬೋದು. ಒಂದು ಗುಕ್ಕಿಂಗ್ ಮುರ್ಕೊಂಡು ಸುಮ್ಮನೆ ಹಿಂಗ್ ಅಂತಾರೆ, ಅವರು ಹಿಂಗಂದು ಪಕ್ಕಕ್ಕೆ ಇಡ್ತಾರೆ. ಸೊ ಅವ್ರು ಏನ್ ಮಾಡ್ತಿದ್ರು ಗೊತ್ತಾ, ನಾವ್ ಅನ್ಕೋತೀವಿ ಅದು ಮೂಢನಂಬಿಕೆ ಅಂತ. ಒಂದು ತುತ್ತನ್ನ ಮುರಿದು ಹಿಂಗೆ ಪಕ್ಕಕ್ಕೆ ಇಡ್ತಾರಲ್ಲ, ನಾವ್ ಅನ್ಕೋತೀವಿ ಅದು ಏನೋ ಮೂಢನಂಬಿಕೆ ಮಾಡ್ತಿದ್ದಾರೆ ಅಂತ. ಮೂಢನಂಬಿಕೆ ಅಲ್ಲ, ಆ ಕೃತಜ್ಞತೆ ಇಟ್ಕೊಂಡಿದ್ರಿಂದಾನೇ ಅವರು ಆರೋಗ್ಯವಾಗಿರ್ತಾರೆ. ಸೊ ಈಗ ನೀವೆಲ್ಲ ಮಾಡ್ತಿದ್ದೀರಾ ಅಂದ್ರೆ, ನೀವೆಲ್ಲ ಮಾಡ್ತಿದ್ದೀರಾ? ನಿಜ ಹೇಳಿ, ಮಾಡ್ತಿದ್ದೀರಾ ನೀವು? ಇಲ್ಲ. ಸೊ ಅದನ್ನ ನಾವು ಬಿಡ್ತಾ ಬರ್ತಾ ಇದೀವಿ. ನಾನು ನನ್ನ ಮಕ್ಕಳಿಗೂ ಹೇಳ್ಕೊಡ್ತಾ ಇದ್ದೀನಿ, ನೀವು ಫಸ್ಟ್ ತುತ್ತನ್ನ ಎತ್ಕೊಂಡು ಹಿಂಗೊಂದ್ಸರಿ ನಮಸ್ಕಾರ ಮಾಡಿ ನೀವು ಕೆಳಗಡೆ ಇಡಿ. ಆ ತುತ್ತು ಭಗವಂತನಿಗೆ ಅಂತ ಅರ್ಪಿಸ್ಬಿಡಿ. ನೀವು ತಿನ್ನುವಂತ ಅನ್ನಕ್ಕೆ ಕೃತಜ್ಞತೆ, ಅದು ರೈತರಿಗೆ ಅಂತ ಅರ್ಪಿಸಿ, ದೇವ್ರಿಗೆ ಅಂತ ಅರ್ಪಿಸಿ. ಸೊ ಅದನ್ನ ನಾವು ಏನಂತ ಕರಿತೀವಿ? ಗ್ರಾಟಿಟ್ಯೂಡ್ ಅಂತ ಕರಿತೀವಿ. ಥಿಂಗ್ಸ್ ಅಥವಾ ಹೊಸ ವಿಷಯಗಳನ್ನ ಏನ್ ಕಲಿತಾ ಇದ್ದೀರಾ ಅದನ್ನ ಬರ್ದಿಡಿ, ಜ್ಞಾನವನ್ನ ಬರ್ದಿಡಿ, ಏನ್ ತಿಳ್ಕೊಂಡ್ರಿ ಅಂತ. ಸೊ ಸಾಧ್ಯವಾದಷ್ಟು ಒಳ್ಳೆ ಮಾತನ್ನೇ ಆಡ್ತೀನಿ ಅಂತ ಒಳ್ಳೆ ಮಾತಾಡೋದಕ್ಕೆ ಟ್ರೈ ಮಾಡಿ. ಕೆಟ್ಟ ಮಾತುಗಳನ್ನ ಎಷ್ಟು ಕಡಿಮೆ ಮಾಡ್ತಾ ಹೋಗ್ತಿರೋ, ನಿಮ್ಮೊಳಗಡೆಗೆ ಕೆಟ್ಟತನಗಳು ಅಷ್ಟೇ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಏನ್ ಮಾಡ್ಬೇಕು? ಹೊಸ ವಿಷಯಗಳನ್ನ, ಗುಡ್ ನ್ಯೂಸ್ ರಿಪೋರ್ಟರ್ ಅಂತ ಕರಿತೀವಿ ನಾವಿದ್ನ. ನೀವು ಏನಾದ್ರೂ ಕಲ್ತಿದ್ರೆ ಹೊಸ ವಿಷಯನ ಬಂದು ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಒಬ್ಬೊಬ್ರು 5 ವಿಷಯ ಹೇಳಿದ್ರೆ, ಇಲ್ಲಿ ಕೂತಿರೋರು 500 ಹೊಸ ವಿಷಯಗಳನ್ನ ಪ್ರತಿದಿನ ಕಲಿತೀರಾ. ಸೊ ಆಗ ನೆಗೆಟಿವಿಟಿಗೆ ನಿಮ್ ತಲೆಯಲ್ಲಿ ಜಾಗ ಇರಲ್ಲ. ಯಾಕಂದ್ರೆ ಎಲ್ಲ ಪಾಸಿಟಿವಿಟಿ ತುಂಬ್ಕೋತಾ ಹೋದ್ರೆ ನೆಗೆಟಿವಿಟಿಗೆ ಜಾಗ ಇರಲ್ಲ. ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ದೆ, ನೀವು ಒಂದು ಚೀಲಕ್ಕೆ ಭತ್ತ ತುಂಬಿದ್ರೆ ಅದು ಯಾವ ಚೀಲ ಆಗುತ್ತೆ? ಭತ್ತ ಚೀಲ ಆಗುತ್ತೆ. ರಾಗಿ ಚೀಲ ಆಗುತ್ತಾ? ರಾಗಿ ತುಂಬಿದ್ರೆ? ಮೆಣಸಿನ್ಕಾಯಿ ತುಂಬಿದ್ರೆ ಅಲ್ವಾ? ಹಂಗಿದ್ಮೇಲೆ ನೀವು ಪ್ರತಿದಿನ ನಿಮ್ಮೊಳಗೆ ಏನ್ ತುಂಬಿಸ್ಕೊತಾ ಇದ್ದೀರಾ, ನೀವು ಅದೇ ಚೀಲ ಹಾಕ್ತೀರಾ. ನೀವು ಪ್ರತಿದಿನ ಒಳ್ಳೆ ವಿಷಯಗಳನ್ನ ತುಂಬಿಸ್ಕೊಂಡ್ರೆ ಒಳ್ಳೆ ಚೀಲ ಹಾಕ್ತೀರಾ, ಕೆಟ್ಟ ವಿಷಯಗಳನ್ನ ತುಂಬಿಸ್ಕೊಂಡ್ರೆ ಯಾವ ಚೀಲ ಹಾಕ್ಬೇಕು ಅನ್ನೋದು ನಿಮ್ಮಲ್ಲಿ ಡಿಸೈಡ್ ಆಗುತ್ತೆ. ಸೊ ತುಂಬಾ ಕಾನ್ಸಂಟ್ರೇಷನ್ ಇಂದ ನೀವು ವಿಷಯಗಳನ್ನ ಕೇಳಿದಿರಾ. ನಾನು ನಿಮ್ ಜೊತೆ ಈ ವಿಷಯವನ್ನ ಹಂಚ್ಕೊಂಡಿದ್ರಿಂದ ನನಗೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ನೀವೆಲ್ಲ ನಿಮ್ಗಳನ್ನೆಲ್ಲ ನೋಡ್ತಾ ಇದ್ರೆ ನಂಗೆ ಅನಿಸ್ತಾ ಇದೆ, ನಿಮ್ಮಲ್ಲೆಲ್ಲ ಸೂಪರ್ ನ್ಯಾಚುರಲ್ ಪವರ್ ಇದೆ ಮಕ್ಕಳ. ಆ ಒಂದು ಎನರ್ಜಿನ ಕರೆಕ್ಟ್ ಜಾಗದಲ್ಲಿ ಹಾಕಿದ್ರೆ ಅದ್ಭುತವಾದ ವ್ಯಕ್ತಿಗಳಾಗ್ತೀರಾ 100%. ರಾಂಗ್ ಡೈರೆಕ್ಷನ್ ಅಲ್ಲಿ ಅದು ಹೋಯ್ತು ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ, ಸೊ ನೀವು ಲೈಫಲ್ಲಿ ಒಳ್ಳೆ ಡಿಸಿಷನ್ಗಳನ್ನ ತಗೊಳ್ಳೋದಕ್ಕಾಗಲ್ಲ.
ಒನ್ಸ್ ಅಗೇನ್ ಥ್ಯಾಂಕ್ ಯು ಧರ್ಮಸ್ಥಳ ಸಂಸ್ಥೆಯವರಿಗೆ ಮತ್ತೆ HM ಮೇಡಮ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳಿಗೆ ನಾನು ಅಲ್ಪ ವಿರಾಮ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳ.